ಅಥವಾ ಜಂಬಿಟ್ಟಿಗೆ ಮಣ್ಣು ನಮಗೆ ಜಾಸ್ತಿ ಕಂಡುಬರುವಂತದ್ದು ಮಲೆನಾಡು ಪ್ರದೇಶಗಳಲ್ಲಿ ಕಂಡುಬರ್ತದೆ. ಕರಾವಳಿ ಮೆಕ್ಕಲು ಮಣ್ಣು ಕಂಡುಬರುವಂತದ್ದು ಕೋಸ್ಟಲ್ ಜಿಲ್ಲೆಗಳಲ್ಲಿ ಅಥವಾ ಕರಾವಳಿ ಜಿಲ್ಲೆಗಳಲ್ಲಿ ಇದು ಕಂಡುಬರ್ತದೆ. ಕರಾವಳಿ ಮೆಕ್ಕಲು ಮಣ್ಣು. ಹಾಗಾಗಿ ನಮ್ಮಲ್ಲಿ 4 ಟೈಪ್ಸ್ ಆದಂತ ಸಾಯಿಲ್ ಗಳನ್ನ ಇಲ್ಲಿ ನಮ್ಮ ರಾಜ್ಯದಲ್ಲಿ ನೋಡಬಹುದಾಗಿರ್ತದೆ. ಕರ್ನಾಟಕದಲ್ಲಿ ಕಂಡುಬರುವಂತ ಮಣ್ಣಿನ ಪ್ರಕಾರಗಳು ಅಂತ ಕೇಳಿದ್ರೆ 4 ವಿಧದ ಮಣ್ಣನ್ನ ಇಲ್ಲಿ ನೋಡ್ಬೋದು. ಕೆಂಪು, ಕಪ್ಪು, ಜಂಬಿಟ್ಟಿಗೆ, ಕರಾವಳಿ ಮೆಕ್ಕಲು ಮಣ್ಣು ನಮ್ಮ ರಾಜ್ಯದಲ್ಲಿ ಕಂಡುಬರುವಂತ ಪ್ರಮುಖವಾಗಿರುವಂತ 4 ಪ್ರಧಾನ ಮಣ್ಣುಗಳು ಅಂತರಿಂದ ಕರೆಯಲಾಗುತ್ತೆ. ಈ ಕರಾವಳಿ ಭಾಗದಲ್ಲಿ ಕಂಡುಬರುವಂತ ಮಣ್ಣು ಪೂರ್ಣ ಪ್ರಮಾಣದಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಮೆಕ್ಕಲು ಮಣ್ಣು ಕಂಡುಬರ್ತದೆ. ನೆಕ್ಸ್ಟ್ ಮಲೆನಾಡು ಪ್ರದೇಶಗಳಲ್ಲಿ ನೀವು ಇಲ್ಲಿ ಬಂದ್ರೆ ಮಲೆನಾಡು ಪ್ರದೇಶಗಳಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡುಬರ್ತದೆ. ಉತ್ತರ ಕರ್ನಾಟಕದ ಬಹುತೇಕ ಪ್ರದೇಶಗಳಲ್ಲಿ ಕಂಡುಬರುವಂತದ್ದು ಕಪ್ಪು ಮಣ್ಣು, ಬ್ಲಾಕ್ ಸಾಯಿಲ್. ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಿಗುವಂಥದ್ದು ಕೆಂಪು ಮಣ್ಣು. 4 ವಿಧದ ಮಣ್ಣನ್ನ ನಮ್ಮ ರಾಜ್ಯದಲ್ಲಿ ಇಲ್ಲಿ ನೋಡ್ಬೋದಾಗಿರ್ತದೆ. ಇದ್ರಲ್ಲಿ ಫಸ್ಟ್ ಒಂದು ಬನ್ನಿ, ಕೆಂಪು ಮಣ್ಣು, ರೆಡ್ ಸಾಯಿಲ್. ಕೆಂಪು ಮಣ್ಣು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಕಾರಗಳಲ್ಲಿ ಕೆಂಪು ಮಣ್ಣು ಕೂಡ ಒಂದು. ಈ ಕೆಂಪು ಮಣ್ಣು ಲಾವಾ ಶಿಲೆಗಳು ಅಥವಾ ಕೆಂಪು ಮಣ್ಣು ಗ್ರಾನೈಟ್ ಮತ್ತೆ ನೀಸ್ ಶಿಲೆಗಳಿಂದ ಇದು ನಿರ್ಮಾಣ ಆಗಿರುವಂಥದ್ದು. ಗ್ರಾನೈಟ್ ಮತ್ತೆ ನೀಸ್ ಶಿಲೆಗಳ ಶೀತಲೀಕರಣದಿಂದ ಇದು ರೂಪುಗೊಂಡಂತ ಮಣ್ಣು ಅಂತ ಹೇಳಲಾಗ್ತದೆ. ಗ್ರಾನೈಟ್ ಮತ್ತೆ ನೀಸ್ ಶಿಲೆಗಳ ಶೀತಲೀಕರಣದಿಂದಾಗಿ ನಿರ್ಮಾಣವಾಗಿರುವಂತಹ ಮಣ್ಣು ಯಾವುದು ಹೇಳಿದ್ರೆ ಕೆಂಪು ಮಣ್ಣು ಅಂತ ಹೇಳಲಾಗುತ್ತೆ. ಇದು ಕೆಂಪು ಮಣ್ಣು ಕೆಂಪು ಬಣ್ಣದಲ್ಲಿ ಕಂಡು ಬರಲು ಕಾರಣ ಏನು ಅಂತ ಕೇಳಿದ್ರೆ ಇದರಲ್ಲಿ ಇರುವಂತಹ ಪ್ರಮುಖವಾಗಿರುವಂತಹ ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಈ ಮಣ್ಣಿನಲ್ಲಿ ಯಥೇಚ್ಛವಾಗಿರೋದ್ರಿಂದ ಈ ಮಣ್ಣು ನಿಮಗೆ ಕೆಂಪು ಬಣ್ಣದಲ್ಲಿ ಕಂಡು ಬರುತ್ತದೆ. ಕೆಂಪು ಬಣ್ಣದಲ್ಲಿ ನೋಡೋದಕ್ಕೆ ಇದು ಸಿಗುವಂತ ಮಣ್ಣು ಅಂತೇಳಿ ಮಣ್ಣನ್ನ ನಮ್ಮಲ್ಲಿ ಕರೆಯಲಾಗುತ್ತೆ. ನೆಕ್ಸ್ಟ್ ಈ ಕೆಂಪು ಮಣ್ಣು ಏನಿದೆ, ಈ ಕೆಂಪು ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಅತ್ಯಂತ ಕಡಿಮೆ ಇದೆ. ನೀರಿನ ಶೇಖರಣಾ ಸಾಮರ್ಥ್ಯ ಈ ಮಣ್ಣಿನಲ್ಲಿ ಅತ್ಯಂತ ಕಡಿಮೆ. ಕಾರಣ ಏನು ಅಂತ ಕೇಳಿದ್ರೆ ಈ ಮಣ್ಣು ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಈ ಮಣ್ಣು ನೀರಿನ ಸಂಗ್ರಹಣವನ್ನ ಇಟ್ಕೊಳ್ಳುವಂತ ಸಾಮರ್ಥ್ಯ ಅಥವಾ ನೀರನ್ನ ಶೇಖರಣೆ ಮಾಡುವಂತ ಸಾಮರ್ಥ್ಯ ಈ ಮಣ್ಣಿನಲ್ಲಿ ಅತಿ ಕಡಿಮೆ ಇರುತ್ತೆ. ಹಾಗಾಗಿ ಈ ಮಣ್ಣನ್ನ ಕೃಷಿಗೆ ಇದು ಯೋಗ್ಯವಾಗಿರುವುದಿಲ್ಲ. ಇದರಲ್ಲಿ ಅಗ್ರಿಕಲ್ಚರ್ನ ಜಾಸ್ತಿ ಮಾಡೋದಕ್ಕೆ ನಮ್ಮಲ್ಲಿ ಸಾಧ್ಯ ಆಗಲ್ಲ ಕೆಂಪು ಮಣ್ಣಲ್ಲಿ. ಅದರಲ್ಲೂ ಕೆಂಪು ಮಣ್ಣಲ್ಲಿ ಕೇವಲ ಮಳೆ ಆಗುವಂತ ಸಂದರ್ಭದಲ್ಲಿ ಮಾತ್ರ ಅಥವಾ ಮಾನ್ಸೂನ್ ಮಳೆಗಾಲದ ಅವಧಿಯಲ್ಲಿ ಮಾತ್ರ ಕೆಂಪು ಮಣ್ಣಿನಲ್ಲಿ ನೀವು ಅಗ್ರಿಕಲ್ಚರ್ನ ಮಾಡಬಹುದು. ಅಥವಾ ಬೇಸಿಗೆಗಾಲದಲ್ಲಿ ಏನಾದ್ರು ನೀರಾವರಿ ಪ್ರದೇಶಗಳನ್ನ ಒಳಪಟ್ಟಿದ್ರೆ ಅಥವಾ ನಿಮ್ಮ ನೀರಾವರಿ ಪ್ರದೇಶಗಳಿಗೆ ಅಥವಾ ಜಲನಯನ ವ್ಯಾಪ್ತಿ ಪ್ರದೇಶಗಳಿಗೆ ಅಥವಾ ಬೋರ್ವೆಲ್ಗಳನ್ನ ಏನಾದ್ರು ನೀವು ಹಾಕೊಂಡಿದ್ರೆ ಮಾತ್ರ ಅಂತ ಸಂದರ್ಭದಲ್ಲಿ ಮಾತ್ರ ಈ ಮಣ್ಣಿನಲ್ಲಿ ನಾವು ಬೇಸಿಗೆಗಾಲದಲ್ಲಿ ಮಾತ್ರ ಬೇಕಾದ್ರೆ ಅಗ್ರಿಕಲ್ಚರ್ನ ಮಾಡಬಹುದು. ಸೊ ನ್ಯಾಚುರಲ್ ಆಗಿ ಮಾತ್ರ ಈ ಮಣ್ಣಿನಲ್ಲಿ ನಿಮ್ಗೆ ಅಗ್ರಿಕಲ್ಚರ್ ಮಾಡೋದಕ್ಕಾಗಲ್ಲ. ಕೇವಲ ಒಂದು ಅವಧಿ ಮಾತ್ರ ಮಳೆಗಾಲದಲ್ಲಿ ಮಾತ್ರ ಇದನ್ನು ಮಾಡೋದು. ಯಾಕೆ ಕಂಟಿನ್ಯೂಸ್ ಮಳೆ ಬರ್ತಾ ಇರ್ತದೆ, ಹಾಗಾಗಿ ಮಾತ್ರ ನೀವು ಅಗ್ರಿಕಲ್ಚರ್ ಇದರಲ್ಲಿ ಮಾಡಬಹುದು. ಬಿಟ್ಟರೆ ನಮ್ಮಲ್ಲಿ ಈ ಮಣ್ಣಿನಲ್ಲಂತೂ ನೀರನ್ನ ಹಿಡಿದುಕೊಳ್ಳುವಂತ ಸಾಮರ್ಥ್ಯ ಅತಿ ಕಡಿಮೆ. ಯಾಕೆ ಅಂತ ಕೇಳಿದ್ರೆ ಈ ಮಣ್ಣಿನಲ್ಲಿ ಕೆಂಪು ಮರಳಿನ ಅಂಶಗಳು ಜಾಸ್ತಿ ಕಂಡು ಬರ್ತವೆ. ದಪ್ಪವಾಗಿರುವಂತಹ ಹರಳಿನ ಕಲ್ಲುಗಳು ಇದರಲ್ಲಿ ಜಾಸ್ತಿ ಕಂಡು ಬರೋದ್ರಿಂದ ಇಟ್ಕೊಳ್ಳುವಂತ ಸಾಮರ್ಥ್ಯ, ನೀರಿನ ಶೇಖರಣೆ ಸಾಮರ್ಥ್ಯ ಇದರಲ್ಲಿ ಅತ್ಯಂತ ಕಡಿಮೆ ಇದೆ. ಹಾಗಾಗಿ ಇದರಲ್ಲಿ ತೇವಾಂಶ ಉಳಿಸಿಕೊಳ್ಳುವಂತ ಸಾಮರ್ಥ್ಯ ಈ ಮಣ್ಣಿನಲ್ಲಿ ಅತಿ ಕಡಿಮೆ ಇರುವಂಥದ್ದು. ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಈ ಮಣ್ಣಿನಲ್ಲಿ ಅತಿ ಕಡಿಮೆ ಇದೆ. ಈ ಮಣ್ಣಿನಲ್ಲಿ ಸುಣ್ಣದ ಅಂಶ ಜಾಸ್ತಿ ಇದೆ. ಈ ಮಣ್ಣಿನಲ್ಲಿ ಸುಣ್ಣ ಮತ್ತು ಉಪ್ಪಿನ ಅಂಶ ಪ್ರಮಾಣಗಳು ಅಧಿಕವಾಗಿರೋದ್ರಿಂದ ಇದರಲ್ಲಿ ಸಾವಯವ ಅಂಶ ಅತ್ಯಂತ ಕಡಿಮೆ ಇರ್ತದೆ. ಸಾವಯವ ಅಂಶ ಏನಿರ್ತದೆ, ಸಾವಯವ ಕೃಷಿಯನ್ನ ಮಾಡೋದಕ್ಕೆ ಅಥವಾ ಸಾವಯವ ಅಂಶ ಏನಿರ್ತದೆ ಇದರಲ್ಲಿ ಆರ್ಗಾನಿಕ್ ಮೆಟಲ್ಗಳು ಇದರಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ಅದರಲ್ಲೂ ಸುಣ್ಣ ಮತ್ತು ಉಪ್ಪಿನ ಅಂಶಗಳು ಜಾಸ್ತಿ ಇರ್ತದೆ ಈ ಮಣ್ಣಿನಲ್ಲಿ. ಈ ಮಣ್ಣಿನಲ್ಲಿ ಯಾವುದೇ ಕೃಷಿಯನ್ನ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಲ್ಲ. ನೆಕ್ಸ್ಟ್, ರಾಜ್ಯದ ದಕ್ಷಿಣದ ಭಾಗದಲ್ಲಿ ಈ ಮಣ್ಣು ನಮಗೆ ಯಥೇಚ್ಛವಾಗಿ ಕಂಡುಬರುತ್ತದೆ. ರಾಜ್ಯದ ದಕ್ಷಿಣದ ಜಿಲ್ಲೆಗಳಾದಂತಹ ತುಮಕೂರು, ಚಿತ್ರದುರ್ಗ, ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಜಿಲ್ಲೆಗಳಲ್ಲಿ ಈ ಮಣ್ಣು ಯಥೇಚ್ಛವಾಗಿ ನಮ್ಮಲ್ಲಿ ಕಂಡು ಬರ್ತದೆ. ಹಾಗಾಗಿ ಈ ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ರಾಗಿಯನ್ನ ಬೆಳೆಯಲಾಗುತ್ತದೆ.
ಈ ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ರಾಗಿಯನ್ನ ಬೆಳೆಯಲಾಗುತ್ತದೆ. ರಾಗಿಯ ಜೊತೆಗೆ ಈ ಮಣ್ಣಿನಲ್ಲಿ ಹೊಗೆ ಸಪ್ಪನ್ನ ಇಲ್ಲಿ ಕೂಡ ಇಲ್ಲಿ ಬೆಳಿಬಹುದು. ಹೊಗೆ ಸಪ್ಪನ್ನ ಕೂಡ ಇಲ್ಲಿ ಬೆಳೆಯಬಹುದು. ಹೊಗೆ ಸಪ್ಪನ್ನ ಕೂಡ ಬೆಳಿಬಹುದು. ರಾಗಿ, ಹೊಗೆ ಸೊಪ್ಪು, ನೆಲಗಡಲೆ. ನೆಲಗಡಲೆ ಅಂದ್ರೆ ಶೇಂಗಾ. ನೆಲಗಡಲೆ ಶೇಂಗಾವನ್ನು ಕೂಡ ಈ ಮಣ್ಣಿನಲ್ಲಿ ಬೆಳಿಬಹುದು. ನೆಲಗಡಲೆ ಶೇಂಗಾವನ್ನು ಕೂಡ ಬೆಳಿಬಹುದು. ಇದನ್ನ ಬಿಟ್ರೆ ಮೆಕ್ಕೆಜೋಳ, ರೇಷ್ಮೆ, ಹಿಪ್ಪು ನೇರಳೆ, ರೇಷ್ಮೆ ಕೃಷಿಗೆ ಈ ಮಣ್ಣು ಯೋಗ್ಯವಾಗಿದೆ. ರೇಷ್ಮೆ ಕೃಷಿಗಳಿಗೆ ಈ ಮಣ್ಣು ಯೋಗ್ಯವಾಗಿದೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ನಮ್ಮಲ್ಲಿ ಕೆಂಪು ಮಣ್ಣು ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಕಂಡು ಬರುವಂತದ್ದು ತುಮಕೂರು ಜಿಲ್ಲೆಯಲ್ಲಿ ಮಾತ್ರ. ಓಕೆ, ರಾಜ್ಯಗಳು ಅಂತ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳು ಕಂಡು ಬರ್ತದೆ. ಅದರಲ್ಲೂ ಕೂಡ ಕೆಂಪು ಮಣ್ಣು ನಮ್ಮಲ್ಲಿ ಜಾಸ್ತಿ ಕಂಡು ಬರುವಂತದ್ದು ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಕಂಡು ಬರುವಂತ ಜಿಲ್ಲೆ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್, ಕೆಂಪು ಮಣ್ಣಿನಲ್ಲಿ ಕಂಡುಬರುವಂತ ವಿಧಗಳು. ಕೆಂಪು ಮಣ್ಣಿನಲ್ಲಿ ಕಂಡುಬರುವಂತ ವಿಧಗಳು ಅಂತ ಕೇಳಿದ್ರೆ, ಮರಳು ಮಿಶ್ರಿತ ಕೆಂಪು ಮಣ್ಣು, ಸ್ಯಾಂಡಿ ಮಿಕ್ಸ್ ರೆಡ್ ಸಾಯಿಲ್ ಅಂತ ಕರೀತಾರೆ. ಮರಳು ಮಿಶ್ರಿತ ಕೆಂಪು ಮಣ್ಣು. ಈ ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ನೀರಾವರಿಗೆ ಇದು ಹೆಚ್ಚು ಸೂಕ್ತವಾಗಿದೆ. ನೀರಾವರಿ ಪ್ರದೇಶಗಳಿಗೆ ಮಾತ್ರ ಈ ಮಣ್ಣು ಸೂಟೇಬಲ್ ಆಗಿದೆ. ನೀರಾವರಿ ಪ್ರದೇಶಗಳನ್ನ ಒಳಗೊಂಡಿದ್ರೆ ಮಾತ್ರ ಈ ತರದ ಮಣ್ಣಲ್ಲಿ ಕಂಡುಬರ್ತದೆ. ಮರಳು ಮಿಶ್ರಿತ ಕೆಂಪು ಮಣ್ಣು. ನದಿ ತೀರ ಪ್ರದೇಶಗಳಲ್ಲಿ ಸಿಗುವಂತ ಮಣ್ಣು ಯಾವುದು? ಮರಳು ಮಣ್ಣೆ ಸಿಗುತ್ತೆ. ಮರಳು ಮಿಶ್ರಿತ ಕೆಂಪು ಮಣ್ಣು, ಮರಳು ಮತ್ತೆ ಕಾಮನ್ ಆಗಿರುವಂತ ಕೆಂಪು ಮಣ್ಣು ನೀರಾವರಿ ಇರುವಂತ ಪ್ರದೇಶಗಳಲ್ಲಿ ಅಥವಾ ಜಲನಯನ ಪ್ರದೇಶಗಳಲ್ಲಿ ಮಾತ್ರ ಈ ಮಣ್ಣು ನಮ್ಮಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಹಾಗಾಗಿ ನೀರಾವರಿ ಭಾಗಗಳಲ್ಲಿ ಈ ಮಣ್ಣಿನಲ್ಲಿ ರಾಗಿ ಮತ್ತೆ ಹೊಗೆ ಸೊಪ್ಪನ್ನ ಮುಖ್ಯವಾಗಿ ಇಲ್ಲಿ ಬೆಳೆಯಲಾಗುತ್ತೆ. ರಾಗಿ ಮತ್ತೆ ಹೊಗೆ ಸೊಪ್ಪನ್ನ ಈ ಮಣ್ಣಿನಲ್ಲಿ ನಮ್ಮಲ್ಲಿ ಯಥೇಚ್ಛವಾಗಿ ಬೆಳೆಯಲಾಗುತ್ತೆ. ಯಾವ್ದ್ರಲ್ಲಿ? ಮಿಕ್ಸಡ್ ಸಾಯಿಲ್ ಅಲ್ಲಿ, ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಇದನ್ನ ಬೆಳೆಯಲಾಗುತ್ತೆ. ಅದರ ಜೊತೆಗೆ ನಮ್ಮಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಭತ್ತ, ಕಬ್ಬು, ಬಾಳೆ, ತರಕಾರಿ, ತೆಂಗು, ಅಡಿಕೆ, ನೀರಾವರಿ ಭಾಗಗಳಲ್ಲಿ ಈ ಬೆಳೆಗಳನ್ನ ನಮ್ಮಲ್ಲಿ ಬೆಳೆಯಲಾಗುತ್ತೆ. ಸಾಮಾನ್ಯವಾಗಿ ಇದನ್ನ ಬೆಳೆಯಲಾಗುತ್ತೆ. ಭತ್ತವನ್ನ ನಮ್ಮಲ್ಲಿ ಮೈಸೂರು ಭಾಗದಲ್ಲಿ ಜಾಸ್ತಿ ಬೆಳೀತಾರೆ. ದಕ್ಷಿಣ ಕರ್ನಾಟಕ ಅಂತ ಮೈಸೂರು ಭಾಗದಲ್ಲಿ ಭತ್ತವನ್ನ ಜಾಸ್ತಿ ಬೆಳೀತಾರೆ. ಮಂಡ್ಯ ಭಾಗದಲ್ಲಿ ಬಂದ್ರೆ ಕಬ್ಬನ್ನ ನಿಮ್ಗೆ ಜಾಸ್ತಿ ಬೆಳೆಯಲಾಗುತ್ತೆ. ಓಕೆ, ಈ ಹಾಸನ ಭಾಗದಲ್ಲಿ ಬಂದ್ರೆ ಬಾಳೆಹಣ್ಣನ್ನ ಜಾಸ್ತಿ ಬೆಳೀತಾರೆ. ತರಕಾರಿಯನ್ನ ನಮ್ಮಲ್ಲಿ ಮೈಸೂರು ಮತ್ತೆ ಮಂಡ್ಯ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ. ತೆಂಗನ್ನ ಅಂತ ಬಂದ್ರೆ ನಮ್ಮಲ್ಲಿ ತುಮಕೂರು, ಅಡಿಕೆ ಅಂತ ಬಂದ್ರೆ ಶಿವಮೊಗ್ಗ ಭಾಗಗಳು ಮತ್ತೆ ತುಮಕೂರು ಭಾಗದಲ್ಲೂ ಕೂಡ ನಮ್ಮಲ್ಲಿ ಅಡಿಕೆಯನ್ನ ಜಾಸ್ತಿ ಬೆಳೆಯಲಾಗುತ್ತೆ. ಹಾಗಾಗಿ ಈ ಮರಳು ಮಿಶ್ರಿತ ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಈ ಎಲ್ಲಾ ಬೆಳೆಗಳನ್ನ ನಮ್ಮಲ್ಲಿ ಬೆಳೆಯೋದಕ್ಕೆ ಇದು ಸೂಕ್ತವಾಗಿದೆ. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್, ಕೆಂಪು ಕಪ್ಪು ಮಿಶ್ರಿತ ಮಣ್ಣು, ರಾಡಿಶ್ ಮಿಕ್ಸಡ್ ಬ್ಲಾಕ್ ಸಾಯಿಲ್. ಓಕೆ, ಕೆಂಪು ಕಪ್ಪು ಮಿಶ್ರಿತ ಮಣ್ಣು ಅಂತೇಳಿ ಬರ್ತದೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಈ ಮಣ್ಣು ನಿಮ್ಗೆ ಕಂಡು ಬರ್ತದೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಈ ಮಣ್ಣು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಕೆಂಪು ಕಪ್ಪು ಮಿಶ್ರಿತ ಮಣ್ಣನ್ನ ನಿಮಗೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು. ಈ ಮಣ್ಣನ್ನ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಮಸಾರಿ ಮಣ್ಣು ಅಂತ ಕರೀತಾರೆ. ಕೆಂಪು ಮಣ್ಣನ್ನ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮಸಾರಿ ಮಣ್ಣು ಅಂತ ಕರೆಯಲಾಗುತ್ತೆ. ಮಸಾರಿ ಸಾಯಿಲ್ ಅಂತ, ಮಸಾರಿ ಮಣ್ಣು ಅಂತೇಳಿ ಈ ಮಣ್ಣನ್ನ ಇಲ್ಲಿ ಕರೆಯಲಾಗುತ್ತೆ. ಓಕೆ, ಅದನ್ನ ಬಿಟ್ರೆ ಈ ಮಣ್ಣನ್ನ ಚೋರ್ನೋಝೋಮ್ ಅಂತ ಕರೀತಾರೆ. ಚೋರ್ನೋಝೋಮ್ ಅಂತ ಕರೆಯಲಾಗುತ್ತೆ. ಈ ಮಣ್ಣನ್ನ ಚೋರ್ನೋಝೋಮ್ ಅಂತೇಳಿ ಈ ಮಣ್ಣನ್ನ ಕರೆಯಲಾಗುತ್ತೆ. ಉತ್ತರ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಈ ಮಣ್ಣನ್ನ ಚೋರ್ನೋಝೋಮ್ ಅಂತ ಇದನ್ನ ಕರೆಯಲಾಗುತ್ತೆ. ಓಕೆ, ಈ ಮಿಕ್ಸ್ಡ್ ಇರುವಂತ ಮಣ್ಣಲ್ಲಿ ಕೆಂಪು ಮತ್ತೆ ಕಪ್ಪು ಮಿಶ್ರಿತ ಮಣ್ಣಿನಲ್ಲಿ ಜೋಳವನ್ನ ಬೆಳೀತಾರೆ. ಜೋಳ, ಹತ್ತಿ, ಮೆಣಸಿನಕಾಯಿ, ಗೋಧಿ ಮತ್ತೆ ದ್ವಿದಳ ಧಾನ್ಯಗಳು, ಪಲ್ಸ್ಗಳನ್ನ ಇಲ್ಲಿ ಬೆಳೆಯಲಾಗುತ್ತೆ. ದ್ವಿದಳ ಧಾನ್ಯಗಳನ್ನ ಯಥೇಚ್ಛವಾಗಿ ನಮ್ಮಲ್ಲಿ ಬೆಳೆಯಲಾಗುತ್ತೆ. ಅದರಲ್ಲೂ ಕೂಡ ಈ ಮಣ್ಣು ನೀರಾವರಿ ಭಾಗದಲ್ಲಿ ಏನಾದ್ರೂ ಇರಿಗೇಷನ್ ಇರುವಂತ ಏರಿಯಾಗಳಲ್ಲಿ, ನೀರಾವರಿ ಜಲನಯನ ವ್ಯಾಪ್ತಿ ಇರುವಂತ ಪ್ರದೇಶಗಳಲ್ಲಿ ಈ ಕೆಂಪು ಮತ್ತೆ ಕಪ್ಪು ಮಿಶ್ರಿತ ಮಣ್ಣು ಏನಾದ್ರು ಸಿಕ್ತು ಅಂತ ಕೇಳಿದ್ರೆ ಆ ಪ್ರದೇಶದಲ್ಲಿ ಭತ್ತ, ಕಬ್ಬು, ಹತ್ತಿ, ಬಾಳೆ, ಮೆಣಸಿನಕಾಯಿಗಳನ್ನು ಇಲ್ಲಿ ಮುಖ್ಯವಾಗಿ ಬೆಳೆಯಲಾಗುತ್ತೆ. ಯಾಕಂದ್ರೆ ಇವೆಲ್ಲದಕ್ಕೂ ಕೂಡ ನೀರಾವರಿ ಬೇಕೇ ಬೇಕು. ಭತ್ತಕ್ಕೆ ಜಾಸ್ತಿ ನೀರು ಬೇಕು. ಕಡಿಮೆ ನೀರಲ್ಲಂತೂ ಭತ್ತ ಬೆಳೆಯೋದಕ್ಕಾಗಲ್ಲ. ಕಬ್ಬನ್ನ ಬೆಳಿಬೇಕಂದ್ರೂ ನೀರು ಬೇಕು.
ಹತ್ತಿಗಂತೂ ಹೂ ಕಟ್ಟೋವರೆಗೂ ಕೂಡ ನೀರು ಬೇಕೇ ಬೇಕು ಹತ್ತಿಗೆ, ಇಲ್ಲಾಂದ್ರೆ ಹೂ ಕಟ್ಟಲ್ಲ ಅದಕ್ಕೆ ನೀರ್ ಕಡಿಮೆ ಆದ್ರೆ. ಓಕೆ, ನೆಕ್ಸ್ಟ್ ಬಾಳೆಗಂತೂ ಎಷ್ಟು ನೀರ್ ಕೊಟ್ರು ಕಡಿಮೆನೆ, ಬಾಳೆಗೂ ನೀರ್ ಬೇಕು. ಮೆಣಸಿನ್ಕಾಯಿಗಂತೂ ನೀರ್ ಬೇಕೇ ಬೇಕು. ಹನಿ ನೀರಾವರಿಲಾದ್ರೂ ಬೆಳೆಸಿ, ತುಂತುರು ನೀರಾವರಿಲಾದ್ರೂ ಬೆಳೆಸಿ, ನೀರಂತೂ ಬೇಕು ಮೆಣಸಿನ್ಕಾಯಿಗೆ ಬೆಳೆಯೋದು. ಹಾಗಾಗಿ ನೀರಾವರಿ ಪ್ರದೇಶಗಳಲ್ಲಿ ಇದನ್ನ ಬೆಳೆಯಲಾಗುತ್ತೆ. ನೆಕ್ಸ್ಟ್ ಜೇಡಿ ಮಿಶ್ರಿತ ಕೆಂಪು ಮಣ್ಣು. ಜೇಡಿ ಮಿಶ್ರಿತ ಕೆಂಪು ಮಣ್ಣು, ಜೇಡಿ ಮಿಶ್ರಿತ ಕೆಂಪು ಮಣ್ಣು, ಜೇಡಿ ಮಿಶ್ರಿತ ಕೆಂಪು ಮಣ್ಣು ಎಲ್ಲಿ ಸಿಗುತ್ತೆ ಇದು? ಜೇಡಿ ಮಿಶ್ರಿತ ಕೆಂಪು ಮಣ್ಣು, ಜೇಡಿ ಮಿಶ್ರಿತ ಕೆಂಪು ಮಣ್ಣು. ಈ ಜೇಡಿ ಮಿಶ್ರಿತ ಕೆಂಪು ಮಣ್ಣನ್ನ, ಜೇಡಿ ಮಿಶ್ರಿತ ಕೆಂಪು ಮಣ್ಣನ್ನ ಕರ್ನಾಟಕದಲ್ಲಿ ಬಂದ್ರೆ ಎಲ್ಲಿ ನೋಡ್ಬೋದು ಇದನ್ನ? ಜೇಡಿ ಮಿಶ್ರಿತ ಕೆಂಪು ಮಣ್ಣನ್ನ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗಗಳಲ್ಲಿ ಇದನ್ನ ನೋಡ್ಬೋದು. ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಅಂತ ಕೇಳಿದ್ರೆ ಅರೆ ಮಲೆನಾಡು ಜಿಲ್ಲೆಗಳಲ್ಲಿ ಇದನ್ನ ನೋಡ್ಬೋದಾಗಿರ್ತದೆ. ಪಶ್ಚಿಮ ಘಟ್ಟಗಳ ಪೂರ್ವಕ್ಕೆ ಇರುವಂತಹ ಅರೆ ಮಲೆನಾಡು ಜಿಲ್ಲೆಗಳಲ್ಲಿ ಜೇಡಿ ಮಿಶ್ರಿತ ಕೆಂಪು ಮಣ್ಣು ಇಲ್ಲಿ ಕಂಡು ಬರ್ತದೆ. ಜೇಡಿ ಮಿಶ್ರಿತ ಕೆಂಪು ಮಣ್ಣು ಕಂಡು ಬರ್ತದೆ. ಈ ಅರೆ ಮಲೆನಾಡು ಜಿಲ್ಲೆಗಳಲ್ಲಿ ಬರುವಂತದ್ದು ಶಿವಮೊಗ್ಗ, ಬೆಳಗಾವಿ, ದಾವಣಗೆರೆ, ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಇನ್ ಮುಂದಕ್ಕೆ ಬಂದ ಇಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲೂ ಕೂಡ ಈ ತರದ ಮಣ್ಣು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಜೇಡಿ ಮಿಶ್ರಿತ ಕೆಂಪು ಮಣ್ಣನ್ನ ಇಲ್ಲಿ ನೋಡ್ಬೋದಾಗಿರ್ತದೆ. ಸಾಮಾನ್ಯವಾಗಿ ಏನ್ ಬೆಳೆಗಳನ್ನ ಬೆಳಿತಾರೋ ಅದೇ ಬೆಳೆಗಳನ್ನು ಕೂಡ ಇದರಲ್ಲೂ ಕೂಡ ನಮ್ಮಲ್ಲಿ ಬೆಳೆಯಲಾಗುತ್ತೆ. ಹಾಗಾಗಿ ಇದು ಪ್ರಧಾನವಾಗಿ ಕೆಂಪು ಮಣ್ಣಿನಲ್ಲಿ ಕಂಡುಬರುವಂತ 3 ವಿಧಗಳು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಕೊಡಗು ಮಲೆನಾಡು ಜಿಲ್ಲೆನೆ. ಅರೆ ಮಲೆನಾಡಲ್ಲೂ ಯಾಕೆ ಬರಲ್ಲ? ಹಾಸನ ಬಾರ್ಡರ್ ಹತ್ರ ಬಂದ ಕೊಡಗು ಟಚ್ ಆಗತ್ತಾ? ಮೈಸೂರು ಬಾರ್ಡರ್ಗೆ ಬಂದ ಕೊಡಗು ಟಚ್ ಹೆಚ್ಚಾಗುತ್ತಾ ಇಲ್ವೋ? ಅವನ ಮಲೆನಾಡು ಅಂತ ಕನ್ಸಿಡರ್ ಮಾಡಕ್ಕಾಗತ್ತಾ? ಬಾರ್ಡ್ರೂ ಟಚ್ ಆಗುತ್ತೆ ತಾನೆ. ಅಂತ ಪ್ರದೇಶದಲ್ಲೂ ಕೂಡ ಕಂಡು ಬರ್ತದೆ. ಇದು ಪೂರ್ಣ ಕಂಡು ಬಂದಿಲ್ಲ ಅಂದ್ರೂ ಕೂಡ ಸ್ಲೋಪ್ ಅಲ್ಲಿ ಬರುವಂತ ಏರಿಯಾಗಳಲ್ಲಂತೂ ಕಂಡು ಬರ್ತದಲ್ಲ. ಅದೇನ್ ಸಣ್ಣ ಪ್ರದೇಶಗಳಿರ್ತಾವ? ಅರ್ಧ ತಾಲೂಕುಗಳು 10 ಹೋಬಳಿಗಳನ್ನ ಒಳಗೊಂಡಿರುವಂತ ಪ್ರದೇಶಗಳೇ ಇರ್ತವೆ. ಹಾಗಾಗಿ ನೆಕ್ಸ್ಟ್ ಕಪ್ಪು ಮಣ್ಣು, ಬ್ಲಾಕ್ ಸಾಯಿಲ್. ಕಪ್ಪು ಮಣ್ಣು ಜ್ವಾಲಾಮುಖಿಗಳ ಸ್ಫೋಟ ಕಾರ್ಯದಿಂದ ಭೂಮಿಯ ಮೇಲೆ ಲಾವಾ ಹೊರಚಿಮ್ಮಿ ನಿರ್ಮಾಣಗೊಂಡಂತಹ ಮಣ್ಣು ಯಾವುದು ಅಂತ ಕೇಳಿದ್ರೆ ಕಪ್ಪು ಮಣ್ಣು ಅಂತೇಳಿನ ಕರೆಯಲಾಗುತ್ತೆ. ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಅತಿ ಹೆಚ್ಚಾಗಿ ಕಂಡುಬರುವಂತದ್ದು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ನಮ್ಮಲ್ಲಿ ಜಾಸ್ತಿ ಕಂಡುಬರ್ತದೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಬಹುತೇಕವಾಗಿ ಅತಿ ಹೆಚ್ಚಾಗಿ ಸಿಗುವಂತ ಮಣ್ಣು ಯಾವುದು ಅಂತ ಕೇಳಿದ್ರೆ ಬ್ಲಾಕ್ ಸಾಯಿಲ್ ಅಥವಾ ಕಪ್ಪು ಮಣ್ಣು ಅಂತ ಕರೆಯಲಾಗುತ್ತೆ. ಈ ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಗಳ ಶಿಥಲೀಕರಣದಿಂದ ಅಥವಾ ಲಾವಾ ಶಿಲೆಗಳ ಶಿಥಲೀಕರಣದಿಂದ ನಿರ್ಮಾಣಗೊಂಡಂತ ಮಣ್ಣು ಅಂತ ಹೇಳಿ ಮಣ್ಣನ್ನ ಕರೆಯಲಾಗುತ್ತೆ. ಈ ಮಣ್ಣು ಅತಿ ಹೆಚ್ಚು ಉಷ್ಣಾಂಶ ಕಡಿಮೆ ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಕಂಡುಬರುವಂತ ಏನಾಗುತ್ತೆ? ಅತಿ ಹೆಚ್ಚು ಕಡಿಮೆ ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಕಂಡುಬರುವಂತ ಮಣ್ಣು ಯಾವುದು ಅಂತ ಕೇಳಿದ್ರೆ ಕಪ್ಪು ಮಣ್ಣು ಅಂತ ಕರೆಯಲಾಗುತ್ತೆ. ಹೈಯೆಸ್ಟ್ ಉಷ್ಣಾಂಶ ಇರಬೇಕು. ಯಾಕಂದ್ರೆ ಈ ಕಪ್ಪು ಮಣ್ಣು ನಮ್ಮಲ್ಲಿ ನಿರ್ಮಾಣಗೊಳ್ತಾ ಇರೋದೇ ಜ್ವಾಲಾಮುಖಿಗಳ ಕಾರ್ಯದಿಂದ, ಲಾವಾದಿಂದ ಸ್ಫೋಟದಿಂದಾಗಿ ಆಗ್ತಾ ಇರೋದ್ರಿಂದ ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಮಾನ್ಯವಾಗಿ ಏನ್ ಕಂಡುಬರುತ್ತೆ? ಇದರಲ್ಲಿ ಉಷ್ಣಾಂಶ ಜಾಸ್ತಿ ಕಂಡು ಬರ್ತದೆ. ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಈ ಭಾಗದಲ್ಲಿ ಮಳೆ ಕಡಿಮೆ ಇರುತ್ತೆ. ಯಾಕೆ? ಅರಣ್ಯ ಪ್ರದೇಶ ಅತ್ಯಂತ ತುಂಬಾ ಕಡಿಮೆ. ಉತ್ತರದ ಜಿಲ್ಲೆಗಳನ್ನ ನಿಮ್ಗೆ ನೋಡ್ಬೇಕಂದ್ರೆ ಬಹುತೇಕ ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಅರಣ್ಯ ಪ್ರಮಾಣ ಅತಿ ಕಡಿಮೆ ಇರುವಂತದ್ದು, ಸಮತಟ್ಟವಾಗಿರುವಂತ ಮೈದಾನ ಪ್ರದೇಶಗಳು ಇರುವಂತದ್ದು. ಹಾಗಾಗಿ ಈ ಸಮತಟ್ಟವಾಗಿರುವಂತ ಮೈದಾನ ಪ್ರದೇಶಗಳಲ್ಲಿ ಬಂದ್ರೆ ಅದರಲ್ಲೂ ಕೂಡ ಮಹಾರಾಷ್ಟ್ರ ಪ್ರಸ್ಥಭೂಮಿ ಕಂಡು ಬರ್ತದೆ. ಈ ಮಹಾರಾಷ್ಟ್ರ ಪ್ರಸ್ಥಭೂಮಿಗಳ ಬಹುತೇಕ ಭಾಗಗಳು ಇರುವಂತದ್ದು ಉತ್ತರ ಕರ್ನಾಟಕ ಜಿಲ್ಲೆ ವ್ಯಾಪ್ತಿಯನ್ನ ಒಳಗೊಂಡಿದೆ. ಹಾಗಾಗಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ನಮಗೆ ಜಾಸ್ತಿ ಕಂಡುಬರುವಂತ ಮಣ್ಣು ಯಾವುದು ಅಂತ ಕೇಳಿದ್ರೆ ಕಪ್ಪು ಮಣ್ಣು ಅಂತ ಕರೆಯಲಾಗುತ್ತೆ. ಕಪ್ಪು ಮಣ್ಣು ಅಂತ ಹೇಳ್ತೀವಿ. ಓಕೆ, ಮೆಗ್ನೀಷಿಯಂ ಮತ್ತೆ ಅಲ್ಯೂಮಿನಿಯಂ ಪ್ರಮಾಣ ಇದರಲ್ಲಿ ಮೆಗ್ನೀಷಿಯಂ ಮತ್ತೆ ಅಲ್ಯೂಮಿನಿಯಂ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಹಾಗಾಗಿ ಈ ಕಪ್ಪು ಮಣ್ಣಿನ ಬಣ್ಣ
ಇದರ ಬಣ್ಣ ಕಪ್ಪಾಗಿರೋದು ಕಾರಣವಾಗಿದೆ. ಮೆಗ್ನೀಷಿಯಂ ಮತ್ತೆ ಅಲ್ಯೂಮಿನಿಯಂ ಪ್ರಮಾಣ ಇದರಲ್ಲಿ ಜಾಸ್ತಿ ಇದೆ. ಸಾವಯವ ಅಂಶ ಅತ್ಯಂತ ಕಡಿಮೆ ಇದೆ. ಸಾವಯವ ಮತ್ತೆ ರೇಡಿಯ ಪ್ರಮಾಣ ಅತಿ ಕಡಿಮೆ ಇರೋದ್ರಿಂದ ಈ ಮಣ್ಣಿನ ಓಕೆ ಕೆಂಪು ಬಣ್ಣದಲ್ಲಿ ಇದು ಕಂಡು ಬರ್ತದೆ. ನೆಕ್ಸ್ಟ್, ಈ ಮಣ್ಣನ್ನು ಸಾಮಾನ್ಯವಾಗಿ ಎರೆಯ ಮಣ್ಣು ಅಂತಾನೆ ಕರೆಯಲಾಗುತ್ತೆ. ಎರೆಯ ಮಣ್ಣು ಅಂತಾನೆ ಕರೀತಾರೆ. ಓಕೆ, ಕಪ್ಪು ಹತ್ತಿಯ ಮಣ್ಣು ಅಂತಾನೆ ಕರೀತಾರೆ, ಅಥವಾ ಕಾಟನ್ ಸಾಯಿಲ್ ಅಂತಾನೆ ಕರೆಯಲಾಗುತ್ತೆ. ಕಾಟನ್ ಸಾಯಿಲ್ ಅಂತಾನೆ ಕರೀತಾರೆ. ಲಾವಾ ಮಣ್ಣು ಅಂತಾನೆ ಕರೆಯಲಾಗುತ್ತೆ. ಲಾವಾ ಮಣ್ಣು ಅಂತ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್, ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಗಾಲದಲ್ಲಿ ಬಿರುಕು ಬಿಡುವಂತ ಮಣ್ಣು ಅಂತ ಕರೆಯಲಾಗುತ್ತೆ. ಮಳೆಗಾಲದಲ್ಲಿ ಇದರಲ್ಲಿ ಸ್ವಲ್ಪ ಮಳೆ ಬಂದು ಸಾಕು, ಕಪ್ಪು ಮಣ್ಣಿನಲ್ಲಿ ನೀರೇನಾಗಿರ್ತದೆ, ಪೂರ್ತಿ ನಿಂತ್ಕೊಂಡಿರ್ತದೆ. ನೀರು ಬೇಗ ಆವಿ ಆಗಲ್ಲ ಈ ಮಣ್ಣಿನಲ್ಲಿ ಏನಾಗುತ್ತೆ, ನೀರು ಬೇಗ ಆವಿ ಆಗಲ್ಲ. ಯಾಕಂದ್ರೆ ಉಷ್ಣ ಪ್ರಮಾಣ ಜಾಸ್ತಿ ಇರೋದ್ರಿಂದ ಈ ಮಣ್ಣಿನಲ್ಲಿ ನೀರನ್ನ ಅಂಶ ಬೇಗ ಇದಕ್ಕೆ ಹಿಡ್ಕೊಳ್ಳುವಂತ ಸಾಮರ್ಥ್ಯ ಕಡಿಮೆ ಇದೆ. ಹಾಗಾಗಿ ಬೇಸಿಗೆ ಮಳೆಗಾಲದಲ್ಲಿ ಈ ಮಣ್ಣು ಮಣ್ಣಾಗೇನೆ ಇರ್ತದೆ. ಬೇಸಿಗೆಗಾಲದಲ್ಲಿ ಈ ಮಣ್ಣು ಪೂರ್ತಿ ಬಿರುಕು ಬಿಡುವಂತ ಮಣ್ಣು. ಮಳೆಗಾಲದಲ್ಲಿ ಬೇಕಾದ್ರೆ ನೀವು ಹೊಲಗಡ್ಡೆಗಳನ್ನ ಬೇಕಾದ್ರೆ ನೀವು ಹೋಗಿ ನೋಡಿ, ಹೆಂಟೆ ತರ ಇರ್ತದೆ ಈ ಮಣ್ಣು. ಬೇಸಿಗೆಗಾಲದಲ್ಲಿ ಬೇಕಾದ್ರೆ ಹೋಗಿ ನೋಡಿ, ಆ ಹೆಂಟೆಗಳನ್ನ ಎತ್ಕೊಳಿಬೇಕಾದ್ರೆ ನೀರಿನ ಅಂಶ ಕಡಿಮೆ ಇರ್ತದೆ, ಇದರಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ. ಹಾಗಾಗಿ ಮಣ್ಣು ಬಿರುಕು ಬಿಡ್ತಾ ಇರ್ತದೆ. ಬಿರುಕು ಬಿಡುವಂತ ಮಣ್ಣು ಅಂತ ಕರೀತಾರೆ. ಹಾಗಾಗಿ ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಗಾಲದಲ್ಲಿ ಬಿರುಕು ಬಿಡುವಂತ ಮಣ್ಣು ಯಾವುದು ಅಂತ ಕೇಳಿದ್ರೆ ಕಪ್ಪು ಮಣ್ಣು ಅಂತ ಕರೆಯಲಾಗುತ್ತೆ. ಓಕೆ, ಕರ್ನಾಟಕದಲ್ಲಿ ಕಂಡುಬರುವಂತ ಮಣ್ಣುಗಳಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹಣಾ ಸಾಮರ್ಥ್ಯ ಯಾವ ಮಣ್ಣಿನಲ್ಲಿ ಇದೆ ಅಂತ ಕೇಳಿದ್ರೆ ಕಪ್ಪು ಮಣ್ಣಿನಲ್ಲಿ ಜಾಸ್ತಿ ಇದೆ. ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಕಪ್ಪು ಮಣ್ಣಿನಲ್ಲಿ ಜಾಸ್ತಿ ಇರೋದ್ರಿಂದ ಇದು ಕೃಷಿಗೆ ಅತ್ಯಂತ ಯೋಗ್ಯವಾಗಿರುವಂತ ಮಣ್ಣು ಅಂತ ಕರೆಯಲಾಗುತ್ತೆ. ಹಾಗಾಗಿ ಇದರಲ್ಲಿ ಅತಿ ಹೆಚ್ಚು ಅಗ್ರಿಕಲ್ಚರ್ ಅನ್ನ ಈ ಮಣ್ಣಿನಲ್ಲಿ ನಮ್ಮಲ್ಲಿ ಮಾಡಲಾಗುತ್ತೆ. ಅತಿ ಹೆಚ್ಚು ಅಗ್ರಿಕಲ್ಚರ್ ಈ ಮಣ್ಣಿನಲ್ಲಿ ನಮ್ಮಲ್ಲಿ ಮಾಡಲಾಗ್ತದೆ. ಹಾಗಾಗಿ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಅತಿ ಹೆಚ್ಚಾಗಿ ಕಂಡುಬರುವಂತ ಜಿಲ್ಲೆಗಳು ಅಂತ ಕೇಳಿದ್ರೆ ಹಾವೇರಿ, ವಿಜಯಪುರ, ಬಾಗಲಕೋಟೆ, ಕಲಬುರ್ಗಿ, ಗದಗ, ಈ ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಅತಿ ಹೆಚ್ಚು ಮಣ್ಣು ಇದು ಕಂಡು ಬರುತ್ತೆ. ಕಪ್ಪು ಮಣ್ಣು ಅತಿ ಹೆಚ್ಚಾಗಿ ಕಂಡು ಬರ್ತದೆ. ನೆಕ್ಸ್ಟ್, ಈ ಕಪ್ಪು ಮಣ್ಣಿನಲ್ಲಿ ಸಾಮಾನ್ಯವಾಗಿ ಬೆಳೆಯುವಂತ ಬೆಳೆಗಳು ನಿಮ್ಗೆ ತಾನೇ ಗೊತ್ತಿರ್ತದೆ. ಏನೇನ್ ಬೆಳಿತೀರಾ ಅಂತ ಹೇಳಿ. ಏನ್ ಬೆಳಿತೀರಿ? ಬ್ಲಾಕ್ ಸಾಯಿಲ್ ಅಲ್ಲಿ ಏನ್ ಬೆಳಿಬೋದು ಜಾಸ್ತಿ ನೀವು? ಒಂದು ಕಾಟನ್, ಎರಡನೇದು ಜೋಳ, ಮೂರನೇದು ಗೋಧಿ, ನಾಲ್ಕನೇದು ಹೊಗೆ ಸೊಪ್ಪು, ತಂಬಾಕು ಅಲ್ಪ ಪ್ರಮಾಣದಲ್ಲಿ ಮಾತ್ರ ಬೆಳಿತೀರಾ, ಇದ್ರ ಜಾಸ್ತಿನೂ ಬೆಳೆಯಲ್ಲ. ಕಬ್ಬನ್ನ ಜಾಸ್ತಿ ಬೆಳಿತೀರಾ. ಮತ್ತೆ ಭತ್ತ, ಇಷ್ಟೇನಾ? ಇನ್ನೇನು ಬೆಳೆಯಲ್ವಾ? ಇನ್ನೇನ್ ಬೆಳಿತೀರಮ್ಮ ನಿಮ್ ಹೊಲ ಗದ್ದೆಗಳಲ್ಲಿ? ಸಾಕಾಗ್ಬಿಡ್ತವೆ. ಏನು ಬೆಳೆಯಲ್ವ ನಿಮ್ ಹೊಲಗಳಲ್ಲಿ? ನೋಡಿದ್ರೇನೋ ಹೆಂಗಿರ್ತಾವಂತನಾದ್ರು ನಿಮ್ ಹೊಲಗಳಿಗೆ ಹೋಗಿದ್ರೋ ಇಲ್ವೋ? ಹೋಗಿದ್ರಾ? ವರ್ಷಕ್ಕೆ 2 ಸಲನಾದ್ರೂ ಹೋಗ್ತೀರಾ ಅನ್ಸತ್ತಲ್ಲ. ಒಂದು ಅಮಾವಾಸ್ಯೆ ಹುಣ್ಣಿಮೆಗೆ ಒಂದ್ಸಲ, ಇನ್ ಹುಣ್ಣಿಮೆಗೆ ಒಂದ್ಸಲ ಆದ್ರೂ ಹೋಗಿರ್ತೀರ. ಯಾಕೆ? ಎಳ್ಳು ಅಮಾವಾಸ್ಯೆ ಮಾಡ್ತಾರಲ್ಲ, ಅಲ್ಲಿ ಕೂತ್ಕೊಂಡ್ ಕರೆಕ್ಟ್ ಆಗಿ ಒಂದ್ 3 ಪೇಟ್ ಜಡ್ಕೊಂಡ್ ಬರೋದ್ ಅಷ್ಟೇ ಅಲ್ಲಿ ಕೂತಿ. ಅದಕ್ಕಾದ್ರೂ ಹೋಗಿರ್ತೀರಾ ಇಲ್ವೋ? ಹೋಗಿರ್ತೀರಾ? ತಗೊಂಡೇ ಬರಲ್ಲ ಬನ್ನಿ. ಎಲ್ಲಾ ಬೆಚ್ಚಲ್ಲೂ ನಿಮ್ಮಂತ ಹುಡುಗರು ಸಿಗ್ಬಿಡ್ಬೇಕು. ಕ್ಲಾಸ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು. 1 ತಿಂಗಳಲ್ಲಿ ಮುಗಿಸ್ಬೋದು ಇಡೀ ಸಿಲೆಬಸ್. ಹಿಂಗ್ ಸಿಗ್ಬಿಟ್ರೆ ಸೈಲೆಂಟ್ ಆಗಿ ಎತ್ಕೊಂಡು ಕೂತ್ಕೊಂಡು ಹೋಗ್ಬಿಟ್ರೆ ಅವನಷ್ಟಕ್ಕೊಂದು ಪಾಠ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹಿಂಗ್ ಸೈಲೆಂಟ್ ಆಗಿ ಕೂತ್ಕೊಂಡು ಮುಗೀತಲ್ಲ ಮತ್ತೆ ಹಿಂಗಾದ್ರೆ ಎಲ್ಲಾ ಬೆಚ್ಚಲ್ಲೂ ಹಿಂಗ್ ಸಿಕ್ಬಿಟ್ರೆ ಮೇಷ್ಟ್ರು ಬೇಗ ಹೋಗ್ಬಿಡ್ತಾನೆ. ಕಮ್ಯುನಿಕೇಶನ್ ಮಾಡ್ಬೇಕಮ್ಮ, ಮಾತಾಡ್ಬೇಕು. ಕಮ್ಯುನಿಕೇಶನ್ ಮಾತಾಡಿ. ನಿಮ್ಮನ್ನೇನ್ ಬೈತೀವಿ ನಾವು? ಬೈತೀವ ಇಲ್ಲ ಹೊಡಿತೀವ ಇಲ್ಲ ನಿಮ್ ಪೇರೆಂಟ್ಸ್ಗಳಿಗೆ ಏನಾದ್ರು ಕಂಪ್ಲೇಂಟ್ ಮಾಡ್ತೀವ? ಮತ್ ಕಮ್ಯುನಿಕೇಶನ್ ಮಾಡಕ್ಕೇನಿದೆ? ಗಂಟೆಗಟ್ಲೆ ಮಾತಾಡ್ತೀರಾ ಮತ್ ಮೊಬೈಲಲ್ಲಿ? ಮೊಬೈಲಲ್ಲಿ ಗಂಟೆಗಟ್ಲೆ ಬೇಕಾದ್ರೆ ಮಾತಾಡ್ತೀರಾ? ಅದು ಸೈಲೆಂಟ್ ಅಲ್ಲಿ ಸಿಗ್ನಲ್ಗಳು ಹೋಗ್ತಾ ಇರ್ತಾವ. ಮತ್ತೆ ಮೊಬೈಲಲ್ಲಿ ಬೇಕಂತ ಮಾತಾಡ್ತೀರಿ, ಮಾತಾಡಕ್ಕೇನ್ ಮತ್ತೆ? ಮಾತಾಡಿ. ಏನೇನ್ ಬೆಳಿತೀರಾ ಸಾಮಾನ್ಯವಾಗಿ ಹೇಳಿ? ಏನು ಬೆಳೆಯಲ್ವಾ? ಮತ್ತೆ ಹೇಳಿ. ಶೇಂಗಾ ಬೆಳಿತೀರಾ? ಮತ್ತೆ ಕಾಳುಗಳನ್ನ ಜಾಸ್ತಿ ಬರೀತೀರಾ? ಮತ್ತೆ ರಾಗಿ ಅಂತೂ ಈ ಮಣ್ಣಿನಲ್ಲಿ ಬೆಳೆಯಲ್ಲ. ರಾಮಿಸಾಗ್ಲೂ 1 ಕಾಳು ರಾಗಿನೂ ಉತ್ಪತ್ತಿ ಆಗಲ್ಲ ಈ ಮಣ್ಣಲ್ಲಿ. ರಾಗಿಗಂತೂ ಬರಲ್ಲ ಈ ಮಣ್ಣು, ಸೂಟಲ್ಲ ಈ ರಾಗಿಗೆ. ಜೋಳವನ್ನ ಜಾಸ್ತಿ ಬೆಳಿಬೋದು ಈ ಮಣ್ಣಿನಲ್ಲಿ, ತೊಗರಿಯನ್ನ ಜಾಸ್ತಿ ಬೆಳಿಬೋದು, ಶೇಂಗಾವನ್ನ ಜಾಸ್ತಿ ಬೆಳಿಬೋದು,
ನೆಲಗಡಲೆಯನ್ನ ಜಾಸ್ತಿ ಬೆಳಿಬಹುದು, ಗೋಧಿಯನ್ನ ಬೆಳಿಬಹುದು, ಭತ್ತ ಬೆಳಿಬಹುದು, ಓಕೆ, ಜೋಳ ಬೆಳಿಬಹುದು, ಗೊಂಜವಾಳ ಬೆಳಿಬಹುದು. ದನದ ಜೋಳ ಅಂತಿರಲ್ಲ, ದನದ ಜೋಳ ಗೊಂಜವಾಳ ಅಂತಿರಲ್ಲ ನೀವು ಅದನ್ನ. ಮೆಕ್ಕೆಜೋಳ ಅಥವಾ ಸ್ವೀಟ್ ಕಾರ್ನ್ 20 rupees, ಕರೆಕ್ಟಾ? 20 rupees ಪರ್ ಗ್ಲಾಸ್. ಇಷ್ಟೇ ಕೊಡ್ತಾ ನೋಡಿಲ್ಲಿ, ಇಷ್ಟುದ್ದ ಗ್ಲಾಸ್ ಅಲ್ಲಿ ಒಂದ್ 20 ಕಾಳು ಹಾಕ್ಬಿಟ್ಟು ಕೊಟ್ಟಿರ್ತಾನಲ್ಲ, ಅದನ್ನ ಚಪ್ಪರ್ಸ್ಕೊಂಡ್ ತಿಂತಾ ಇರ್ತೀರಾ ನೋಡಿಲ್, ಒಂದೊಂದೇ ಕಾಳು ಲೆಕ್ಕ ಹಾಕೊಂಡಿ. 20 ಕಾಳಿಗೆ 20 ರೂಪಾಯಿ. ಅದೇ ಹೊಲದಲ್ಲಿ ಬೇಜಾನ್ ಬೆಳ್ದಿರ್ತೀರಾ, ಅಲ್ಲಿ ತಿಂದ್ರ ಅದನ್ನ ಯಾನ್ ತಿಂತ, ದನಗಳಿಗೆ ಬೆಳೆಸಿರೋದು ಅಂತೀರಾ. ಅವು ದನಗಳು ತಿಂತವೆ. ಇಲ್ಲಿ ನೀವುಗಳೇನ್ ಮತ್ತೆ ಇಲ್ಲಿ ಬೀದಿ ಬದಿಲಂತೂ ಸಂಜೆ ಹೋಗ್ತಾ ಇದ್ದಂಗೆ ಅವನಂತೂ ರೆಡಿ ಮಾಡ್ಕೊಡ್ತಾನ. ಆದ್ರೂ ಟೇಸ್ಟ್ ಇರ್ತದೆ ಸರ್ ಅದು, ಯಾಕಂದ್ರೆ ಒಳ್ಳೆ ನೀರ್ ಹಾಕಿರ್ತಾನೆ. ಇಲ್ಲಿ ಟೇಸ್ಟ್ ಜಾಸ್ತಿ ಇರುತ್ತೆ ಅದಕ್ಕೆ, ಕರೆಕ್ಟಾ ಇಲ್ವಾ? ಆಗ ರುಚಿ ಜಾಸ್ತಿ. ಗೋಲ್ಗಪ್ಪನೂ ಅಷ್ಟೇ, ರುಚಿ ಜಾಸ್ತಿ ಇರ್ತದೆ, ಯಾಕಂದ್ರೆ ನೀರ್ ತುಂಬಾ ಒಳ್ಳೆ ನೀರನ್ನ ಹಾಕಿ ಮಾಡಿರ್ತಾನೆ ಅದ್ರಲ್ಲಿ, ಕರೆಕ್ಟಾ ಇಲ್ವಾ? ತುಂಬಾ ಟೇಸ್ಟ್ ಇರುತ್ತೆ ಅದು. ಅದ್ರ ನೀವೇ ನ್ಯಾಚುರಲ್ ಆಗಿ ಮಾಡ್ಕೊಂಡು ತಿಂದಿ, ಟೇಸ್ಟ್ ಇರಲ್ಲ ಅದ್ರಲ್ಲಿ. ಯಾಕಿರಲ್ಲ ಅದ್ರಲ್ಲಿ? ಅಲ್ಲಿ ಮಾಡ್ಬೇಕಾದ್ರೆ ಕೈಗಿ ಎಲ್ಲ ಕ್ಲೀನ್ ಆಗಿ ತೊಳೆದಿ ಶುದ್ಧ ಮಾಡಿ ಮಾಡಿರ್ತೀರಾ. ಇಲ್ಲಿ ಯಾವ್ದ್ಯಾವ್ದೋ ನೀರು, ಏನೇನ್ ಬೇಕೋ. ದಯವಿಟ್ಟು ಬೆಂಗಳೂರಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಗೋಲ್ಗಪ್ಪೆ ತಿನ್ನಕ್ ಹೋಗ್ಬೇಡಿ. ಗಟಾರ್ ನೀರ್ಗಳನ್ನ ತಂದು ನೀರ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವೇಸ್ಟೇಜ್ ವಾಶ್ರೂಮ್ ನೀರ್ಗಳನ್ನ ತಂದ್ಬಿಟ್ಟು ಮಾಡ್ತಾ ಇದ್ದಾರೆ. ವಾಶ್ರೂಮ್ ನೀರ್ಗಳಲ್ಲಿ ರೆಡಿ ಮಾಡ್ತಾ ಇರೋದು. ಅರ್ಥ ಆಗ್ತಾ ಇದೆಯಾ? ಗೋಲ್ಗಪ್ಪೆ ಭಯ್ಯ, ಗೋಲ್ಗಪ್ಪೆ ಕರೆಕ್ಟಾ ಇಲ್ವಾ? ಭಯ್ಯ ಗೋಲ್ಗಪ್ಪೆ, ಪಾನಿ, ಅದಕ್ಕೂ ಪಾನಿ ಕೊಡು ಅಂತ ಇರ್ದ ಹೋಗಿ ರಾಜಸ್ಥಾನಿಗಳ ಹತ್ರ ನಿನ್ಕಂಡಿ. ತುಂಬಾ ಟೇಸ್ಟ್ ಇರ್ತದ ಅದು, ಕರೆಕ್ಟಾ ಇಲ್ವಾ? 20 ರೂಪಾಯಿ ಕೊಟ್ಟರು ಟೇಸ್ಟ್ ಆಗೇನೆ ಕೊಡ್ತಾನ ಅವನು. ಅದಕ್ಕೆ ಕೇಳ್ತಾ ಇರೋದು ಅಲ್ಲಿ ತಿನ್ನೋದ್ ಕಡಿಮೆ ಮಾಡಿ ಅಂತ ಹೇಳಿ. ನೆಕ್ಸ್ಟ್ ಇದ್ರಲ್ಲಿ ಬರುವಂತ ಟೈಪ್ಸ್ಗಳನ್ನ ನೋಡ್ಬೇಕಂದ್ರೆ, ಓಕೆ, ಇದ್ರಲ್ಲಿ ಫಸ್ಟ್ ಒಂದ್ ಬರ್ತದೆ, ಹೆಚ್ಚು ಆಳವಿಲ್ಲದ ಕಪ್ಪು ಮಣ್ಣು. ಆಳ ಅಂತ ಮಾಡಿದ್ದನ್ನ ಹಾಳ ಅಂತ ಮಾಡಿದ್ದಾರೆ. ಓಕೆ, ಇಲ್ಲಿ ಸೌತ್ ಸೈಡ್ ಅವ್ರಿಗೆ ಹಾಗೂ ವ್ಯತ್ಯಾಸಗಳು ತುಂಬಾ ಕಡಿಮೆ. ಈ ಮಂಡ್ಯ ಮೈಸೂರು ಸೈಡ್ ಅವ್ರಿಗೆ ಮತ್ತೆ ಅವ್ರ ವ್ಯತ್ಯಾಸ ತುಂಬಾ ಕಡಿಮೆ ಇರ್ತದೆ. ಹಾಗಾಗಿ ಇದನ್ನ ಆಳ ಅಂತ ಮಾಡಿ, ಅವ್ನ್ಗ ಅಂದ್ರೆ ಅವ್ನ್ ಹಾನೆ ಹೊಡಿಯೋಬೇಕು. ಅಂತ ಹೇಳಿ ಅವ್ನ್ ಟೈಪ್ ಮಾಡೋರು ಹಾನೆ ಮಾಡ್ತಾರವ್ರು. ಇಲ್ಲ ಸರ್ ಹಾನೆ ಅದು ಅಂತಾರ, ಆಳ ಅಂತಾರವ್ರು, ಆಳ ಅನ್ನಲ್ಲ. ಹೆಚ್ಚು ಆಳವಿಲ್ಲದ ಕಪ್ಪು ಮಣ್ಣು ಇದೆಲ್ಲಿ ಕಂಡು ಬರ್ತದ್ರಿ? ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಇದು ನಿಮ್ಗೆ ಇದು ಕಾಣೋದಕ್ಕೆ ಸಿಗುತ್ತೆ. ತುಂಬಾ ಆಳ ಇರಲ್ಲ, ಮೇಲ್ಭಾಗದಲ್ಲಿ ಮಾತ್ರ ಕಪ್ಪು ಮಣ್ಣು ಮಾತ್ರ ಇಲ್ಲಿ ಕಂಡುಬರ್ತದೆ. ಹೆಚ್ಚು ಆಳದವರೆಗೆ ಇಲ್ಲದ ಮೇಲ್ಭಾಗದಲ್ಲಿ ಮಾತ್ರ ಕಂಡುಬರುವಂತ ಕಪ್ಪು ಮಣ್ಣು ಅಂತ ಹೇಳಿ ಕರೀತಾರೆ. ಈ ಮಣ್ಣುಗಳು ನಿಮ್ಗೆ ಸಿಗುವಂತದ್ದು ವಾಯುವ್ಯ ಭಾಗದಲ್ಲಿ ಮಾತ್ರ. ವಾಯುವ್ಯ ಭಾಗದಲ್ಲಿ ಬರುವಂತ ಬೆಳಗಾವಿ ಜಿಲ್ಲೆಗಳು, ಈ ಬೆಳಗಾವಿ ಜಿಲ್ಲೆಯೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ವಿಜಯಪುರ ಜಿಲ್ಲೆ, ಓಕೆ, ನೆಕ್ಸ್ಟ್ ನಿಮ್ಗೆ ಮಹಾರಾಷ್ಟ್ರದೊಂದಿಗೆ ಬೌಂಡ್ರಿಯನ್ನು ಹಂಚ್ಕೊಂಡಿರುವಂತ ಬೀದರ್ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಮಾತ್ರ ನಿಮ್ಗೆ ಈ ಮಣ್ಣು ನೋಡೋದಕ್ಕೆ ಸಿಗುತ್ತೆ. ಹೆಚ್ಚು ಆಳವಿಲ್ಲದ ಮಣ್ಣು, ಯಾಕಂದ್ರೆ ಬೆಳಗಾವಿ ಹತ್ರ ಮಲ್ನಾಡ್ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಮಲ್ನಾಡಿನ ಮುಂದೆ ಬಂದು ಹೆಚ್ಚು ಆಳದವರೆಗೆ ಇರಲ್ಲ. ಮೇಲ್ಭಾಗದಲ್ಲಿ ಮಾತ್ರ ಕಪ್ಪು ಮಣ್ಣುಗಳು ಇಲ್ಲಿ ಕಂಡು ಬರ್ತದೆ, ಹಾಗಾಗಿ ಸಿಗುತ್ತೆ. ಈ ವಲಯದಲ್ಲಿ ಉತ್ತರ ವಲಯದ ಶುಷ್ಕ ವಾಯುಗುಣವನ್ನ ಹೊಂದಿರುವಂತ ವಲಯಗಳಲ್ಲಿ ಸಿಗುತ್ತೆ. ಅಂದ್ರೆ ಡ್ರೈ ಏರಿಯಾಗಳಲ್ಲಿ ಶುಷ್ಕ ವಲಯದ ವಾಯುಗುಣವನ್ನ ಹೊಂದಿರುವಂತ ಪ್ರದೇಶಗಳಲ್ಲಿ ಈ ಮಣ್ಣು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಈ ಮಣ್ಣಿನಲ್ಲಿ ನೀರಿನ ಸಂಗ್ರಹಣ ಸಾಮರ್ಥ್ಯ ಅತಿ ಕಡಿಮೆ ಇರ್ತದೆ. ಬಹುತೇಕವಾಗಿ ಈ ಮಣ್ಣು ಸವೆತಕ್ಕೊಳಗಾಗುವಂಥದ್ದು, ಯಾಕಂದ್ರೆ ನೀರಿನ ಸಾಮರ್ಥ್ಯ ಅತ್ಯಂತ ಕಡಿಮೆ. ಯಾಕಂದ್ರೆ ಇದರಲ್ಲಿ ಜಂಬಿಟ್ಟಿಗೆ ಮಣ್ಣು ಇದರಲ್ಲಿ ಮಿಕ್ಸ್ ಇರ್ತದೆ. ಜಂಬಿಟ್ಟಿಗೆ ಮಣ್ಣು, ಕೆಂಪು ಮಣ್ಣು ಮತ್ತೆ ಕಪ್ಪು ಮಣ್ಣುಗಳು ಮಿಶ್ರವಾಗಿರ್ತವೆ. ಹಾಗಾಗಿ ಹೆಚ್ಚು ಆಳದವರೆಗೆ ಇರಲ್ಲ, ಇದು ಮೇಲ್ಭಾಗದಲ್ಲಿ ಮಾತ್ರ ಇರ್ತದೆ. ಹಾಗಾಗಿ ಈ ಮಣ್ಣು ನಿಮ್ಗೆ ಕಂಡು ನೋಡೋದಕ್ಕೆ ಇದು ಸಿಗುತ್ತೆ. ನೆಕ್ಸ್ಟ್ ಸಾಧಾರಣ ಆಳದವರೆಗೆ ಇರುವಂತ ಕಪ್ಪು ಮಣ್ಣು, ಸಾಧಾರಣ ಆಳದವರೆಗೆ ಕಂಡುಬರುವಂತ ಕಪ್ಪು ಮಣ್ಣು ಅಂತ ಕರೆಯಲಾಗುತ್ತೆ. ಈ ಮಣ್ಣು ನಿಮ್ಗೆ ಸಾಕಷ್ಟು ಉತ್ತರ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಕೂಡ ನಿಮ್ಗೆ ಬಹುತೇಕವಾಗಿದ್ದು ಜಾಸ್ತಿನೇ ಕಂಡುಬರುವಂತ ಮಣ್ಣು ಅಂತ ಕರೆಯಲಾಗುತ್ತೆ. ಎಲ್ಲೂ ಕೂಡ ನಿಮ್ಗೆ ಸಾಮಾನ್ಯವಾಗಿ ಸಿಗುತ್ತೆ. ಬೀದರಿಂದ ಸ್ಟಾರ್ಟ್ ಆದ್ರೆ ಈ ಮಣ್ಣು ನಿಮ್ಗೆ ಕಲಬುರ್ಗಿ, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಹುಬ್ಳಿ, ಧಾರವಾಡ, ಗದಗ, ಬಳ್ಳಾರಿ, ನೆಕ್ಸ್ಟ್ ದಾವಣಗೆರೆ, ವಿಜಯನಗರ, ಎಲ್ಲಾ ಭಾಗಗಳಲ್ಲೂ ಕೂಡ ನಿಮ್ಗೆ ಈ ಮಣ್ಣು ಸಿಗುತ್ತೆ. ಸಾಧಾರಣ ಆಳದವರೆಗಿರುವಂತ ಮಣ್ಣು ಇದು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಈ ಮಣ್ಣು ಕಡು ಕಂದು ಮತ್ತೆ ಕಪ್ಪು ಬಣ್ಣದಿಂದ ಕೂಡಿದೆ. ಕಂದು ಮತ್ತೆ ಕಪ್ಪು ಬಣ್ಣದಿಂದ ಕೂಡಿರುವಂತ ಮಣ್ಣು ಅಂತೇಳಿ ಈ ಮಣ್ಣನ್ನ ಕರೆಯಲಾಗುತ್ತೆ. ಈ ಮಣ್ಣಿನಲ್ಲಿ ಜೇಡಿ ಪ್ರಮಾಣ ಅಧಿಕವಾಗಿರ್ತದೆ. ಜೇಡಿಯ ಪ್ರಮಾಣ ಈ ಮಣ್ಣಿನಲ್ಲಿ ಜಾಸ್ತಿ ಇರ್ತದೆ.
ಅಂದ್ರೆ ಹೆಂಟೆಗಳ ಪ್ರಮಾಣ ಇದರಲ್ಲಿ ಜಾಸ್ತಿ ಇರುತ್ತೆ. ಬೇಸಿಗೆಗಾಲದಲ್ಲೂ ಕೂಡ ಅಷ್ಟು ಬೇಗ ಇದು ಬಿರುಕು ಬಿಡಲ್ಲ. ಯಾಕಂದ್ರೆ ಇದು ಜೇಡಿ ಪ್ರಮಾಣ ಅಥವಾ ಜೇಡಿ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇರ್ತದೆ. ಅಂದ್ರೆ ಮೀಡಿಯಂ ಆಗಿ ಒಂದು 60ರಿಂದ 100 ಸೆಂಟಿಮೀಟರ್ ಮಳೆ ಏನಾಗುತ್ತೋ ಅಂತ ಪ್ರದೇಶಗಳಲ್ಲಿ ಮಾತ್ರ ಈ ಮಣ್ಣು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಈ ಮಣ್ಣಿನಲ್ಲಿ ನಿಮ್ಗೆ ಹೆಚ್ಚಾಗಿ ಜೋಳವನ್ನ ಬೆಳೆಯಲಾಗುತ್ತೆ. ಜೋಳ, ಹತ್ತಿ, ಎಣ್ಣೆಕಾಳುಗಳು, ಗೋಧಿ, ತೊಗರಿಯನ್ನ ಈ ಭಾಗದಲ್ಲಿ ಹೆಚ್ಚಾಗಿ ನಿಮ್ಗೆ ಬೆಳೆಯೋದನ್ನ ಇಲ್ಲಿ ನೋಡಬಹುದಾಗಿರ್ತದೆ ಈ ಮಣ್ಣಿನಲ್ಲಿ. ನೆಕ್ಸ್ಟ್, ಹೆಚ್ಚು ಆಳದ ಕಪ್ಪು ಮಣ್ಣು. ಹೆಚ್ಚು ಆಳದ ಕಪ್ಪು ಮಣ್ಣು. ಓಕೆ, ಇದು ಬಹುತೇಕವಾಗಿ ಕರ್ನಾಟಕದ ಸೆಂಟ್ರಲ್ ಉತ್ತರ ಕರ್ನಾಟಕದ ಬಹುತೇಕ ಸೆಂಟ್ರಲ್ ಉತ್ತರ ಕರ್ನಾಟಕ ಭಾಗದಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತದೆ. ಈ ಮಧ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದ್ರೆ ನಿಮ್ಗೆ ಅತಿ ಹೆಚ್ಚಾಗಿದ್ದು ಸಿಗುವಂಥದ್ದು. ಅದರಲ್ಲೂ ಕೂಡ ನೀರಾವರಿ ಪ್ರದೇಶಗಳಲ್ಲಿ ಈ ಮಣ್ಣು ನಿಮ್ಗೆ ಜಾಸ್ತಿ ಸಿಗುತ್ತೆ. ನದಿ ಜಲನಯನ ವ್ಯಾಪ್ತಿ ಪ್ರದೇಶಗಳು ಇರುವಂತಹ ಜಿಲ್ಲೆಗಳಲ್ಲಿ ಇದು ಹೆಚ್ಚು ಆಳದವರೆಗಿರುವಂತ ಕಪ್ಪು ಮಣ್ಣು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲೂ ಕೂಡ ಓಕೆ, ಕಲಬುರ್ಗಿ, ಗದಗ, ವಿಜಯಪುರ, ನೆಕ್ಸ್ಟ್ ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಈ ಮಣ್ಣು ನಿಮ್ಗೆ ನೋಡೋದಕ್ಕೆ ಹೆಚ್ಚಾಗಿ ಸಿಗುತ್ತೆ. ನೀರಾವರಿ ಕಣಿವೆಗಳ ಸಂಚಯನದಿಂದಾಗಿ ಇದರಲ್ಲಿ ಅಧಿಕ ಜೇಡಿ ಅಂಶಗಳು ಕಂಡುಬರೋದ್ರಿಂದ ಇದು ಹೆಚ್ಚು ಆಳದವರೆಗಿರುವಂತ ಮಣ್ಣು. ಹಾಗಾಗಿ ಈ ಮಣ್ಣಿನಲ್ಲಿ ಬಂದ್ರೆ ನಿಮ್ಗೆ ಬಹುತೇಕವಾಗಿ ಉತ್ತರ ಕರ್ನಾಟಕದ ಬಹುತೇಕವಾಗಿ ಕೃಷಿಯನ್ನ ಮಾಡುವಂತ ಜಿಲ್ಲೆಗಳೇ ಇಲ್ಲಿರುವಂತದ್ದು. ಅತಿ ಹೆಚ್ಚು ಅಗ್ರಿಕಲ್ಚರ್ನ ಮಾಡುವಂತ ಉತ್ತರ ಕರ್ನಾಟಕದ ಜಿಲ್ಲೆಗಳೇ ಇದರಲ್ಲಿ ಕಂಡು ಬರ್ತವೆ. ಅದರಲ್ಲೂ ಕಲಬುರ್ಗಿ ಅಂತ ಬಂದ್ರೆ ಹೈಯೆಸ್ಟ್ ತೊಗರಿಯನ್ನ ಬೆಳೆಯಲಾಗ್ತದೆ ಕಲಬುರ್ಗಿಯಲ್ಲಿ ಬಂದ್ರೆ. ಓಕೆ, ದ್ವಿದಳ ಧಾನ್ಯಗಳು ಅಂತ ಬಂದ್ರೆ ಗದಗ ಭಾಗದಲ್ಲಿ ನಮಗೆ ಜಾಸ್ತಿ ಬೆಳಿತಾರೆ. ವಿಜಯಪುರ ಅಂತ ಬಂದ್ರೆ ಜೋಳಕ್ಕೆನೆ ತುಂಬಾ ಫೇಮಸ್. ಓಕೆ, ಬೆಳಗಾವಿ ಅಂತ ಬಂದ್ರೆ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಅಗ್ರಿಕಲ್ಚರ್ನ ಮಾಡುವಂತ ಏರಿಯಾಸ್ ಅದು ಬೆಳಗಾವಿ ಜಿಲ್ಲೆ. ಅದರಲ್ಲೂ ಕೂಡ ಗೋಧಿಯನ್ನ ನಮ್ಮಲ್ಲಿ ಜಾಸ್ತಿ ಬೆಳಿತಾರೆ. ಓಕೆ, ಗೋಧಿಯ ಜೊತೆಗೆ ನಮ್ಮಲ್ಲಿ ಇನ್ನೇನ್ ಬೆಳಿತಾರೆ, ಕಬ್ಬನ್ನು ಕೂಡ ಈ ಜಿಲ್ಲೆಯಲ್ಲಿ ಜಾಸ್ತಿ ಬೆಳೆಯಲಾಗುತ್ತೆ. ಬಾಗಲಕೋಟೆ ಅಂತ ಬಂದ್ರೆ ಕಬ್ಬಿಗೆನೆ ಫೇಮಸ್. ಹಾಗಾಗಿ ಹೆಚ್ಚು ಆಳದವರೆಗಿರುವಂತ ಹತ್ತು ಸಮತಟ್ಟವಾಗಿರುವಂತ ನೀರಾವರಿ ಇರುವಂತ ಪ್ರದೇಶಗಳಲ್ಲಿ ಈ ಮಣ್ಣು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಹಾವೇರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ನಿಮ್ಗೆ ಕಂಡು ಬರುವಂತದ್ದು ಹಾವೇರಿ ಜಿಲ್ಲೆಯಲ್ಲಿ ನೋಡೋದಕ್ಕೆ ಇದು ಸಿಗುತ್ತೆ. ನೆಕ್ಸ್ಟ್ ಬರ್ತದೆ ಜಂಬಿಟ್ಟಿಗೆ ಮಣ್ಣು. ಜಂಬಿಟ್ಟಿಗೆ ಮಣ್ಣು ಅಂತ ಕರೆಯಲಾಗುತ್ತೆ, ಜಂಬಿಟ್ಟಿಗೆಯ ಮಣ್ಣು. ಓಕೆ, ಈ ಜಂಬಿಟ್ಟಿಗೆ ಮಣ್ಣು ನಮ್ಮ ರಾಜ್ಯದಲ್ಲಿ ಕಂಡುಬರುವಂತದ್ದು ಅತಿ ಹೆಚ್ಚು ಮಳೆ ಆಗುವಂತ ಪ್ರದೇಶಗಳಲ್ಲಿ. ಅಧಿಕ ಮಳೆ, ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಈ ಮಣ್ಣು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. 250 ಸೆಂಟಿಮೀಟರ್ಗಿಂತ ಪ್ಲಸ್ 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಮತ್ತು 28ರಿಂದ 30 ಡಿಗ್ರಿ ಸೆಲ್ಸಿಯಸ್ಗಿಂತ ಅಧಿಕ ಉಷ್ಣಾಂಶ ಇರುವಂತ ಜಿಲ್ಲೆಗಳಲ್ಲಿ ಈ ಮಣ್ಣು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಮಲೆನಾಡು ಜಿಲ್ಲೆಗಳಲ್ಲಿ ಈ ಮಣ್ಣು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅತಿ ಹೆಚ್ಚು ಉಷ್ಣಾಂಶ ಇರ್ತದೆ, ಅತಿ ಹೆಚ್ಚು ಮಳೆಯನ್ನ ಪಡ್ಕೋತದೆ. ಅತಿ ಹೆಚ್ಚು ಉಷ್ಣಾಂಶ, ಅತಿ ಹೆಚ್ಚು ಮಳೆ ಇರುವಂತಹ ಪ್ರದೇಶಗಳಲ್ಲಿ ಕಂಡುಬರುವಂತ ಮಣ್ಣು ಯಾವುದು ಅಂತ ಕೇಳಿದ್ರೆ ಜಂಬಿಟ್ಟಿಗೆ ಮಣ್ಣು. ಓಕೆ, ಹೆಚ್ಚು ಉಷ್ಣಾಂಶ, ಕಡಿಮೆ ಮಳೆ ಇರುವಂತ ಪ್ರದೇಶಗಳಲ್ಲಿ ಕಂಡುಬರುವಂತ ಮಣ್ಣು ಕಪ್ಪು ಮಣ್ಣು ಆಗಿರ್ತದೆ. ಹಾಗಾಗಿ ಈ ಮಣ್ಣು ನಿಮ್ಗೆ ಮಲೆನಾಡು ಜಿಲ್ಲೆಗಳಲ್ಲಿ ಅಂತ ಬಂದ್ರೆ ಅದರಲ್ಲೂ ಕೂಡ ಉತ್ತರದಲ್ಲಿ ಬೆಳಗಾವಿಯಿಂದ ಸ್ಟಾರ್ಟ್ ಆಗುತ್ತೆ. ಈ ಮಣ್ಣು ಉತ್ತರದಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಸ್ಟಾರ್ಟ್ ಆಗಿ ದಕ್ಷಿಣದಲ್ಲಿ ಕೊಡಗು ಜಿಲ್ಲೆಗಳ ಪಶ್ಚಿಮ ಘಟ್ಟಗಳಲ್ಲಿ ಇದು ಹಂಚಿಕೆ ಆಗಿರುವಂತ ಮಣ್ಣು. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು ಭಾಗ, ಈ ಜಿಲ್ಲೆಗಳಲ್ಲಿ ಕಂಡುಬರುವಂತ ಮಣ್ಣು ಅಂತೇಳಿ ಈ ಜಂಬಿಟ್ಟಿಗೆ ಮಣ್ಣನ್ನ ನಮ್ಮಲ್ಲಿ ಕರೆಯಲಾಗುತ್ತೆ. ಅತಿ ಹೆಚ್ಚು ಜಂಬಿಟ್ಟಿಗೆ ಮಣ್ಣು ಅಂತ ಬಂದ್ರೆ ನಿಮ್ಗೆ ಸಿಗುವಂತದ್ದು ಪೂರ್ಣ ಮಲೆನಾಡು ಜಿಲ್ಲೆಗಳಲ್ಲಿ ಮಾತ್ರ. ಕೊಡಗು ಆಗಿರ್ಬೋದು, ಹಾಸನ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಈ ಜಿಲ್ಲೆಗಳಲ್ಲಿ ಬಹುತೇಕವಾಗಿ ಸಿಗುವಂತ ಮಣ್ಣು. ಇನ್ನು ಅರೆಮಲೆನಾಡು ಪ್ರದೇಶಗಳಲ್ಲಿ ಕೂಡ ಈ ಜಿಲ್ಲೆಗಳು ಕೂಡ ವ್ಯಾಪಿಸಿರೋದ್ರಿಂದ ಇಲ್ಲೂ ಕೂಡ ನಮ್ಮಲ್ಲಿ ಜಂಬಿಟ್ಟಿಗೆ ಮಣ್ಣು ನಮ್ಮಲ್ಲಿ ಜಾಸ್ತಿ ಕಂಡು ಬರ್ತದೆ. ಅತಿ ಹೆಚ್ಚು ಮಳೆ, ಹೆಚ್ಚು ಉಷ್ಣಾಂಶ ಇರುವಂತ ಭಾಗಗಳಲ್ಲಿ ಕಂಡುಬರುವಂತ ಮಣ್ಣು. ಓಕೆ, ಈ ಮಣ್ಣು ಮಳೆಗಾಲದಲ್ಲಿ ಮೃದುವಾಗಿರ್ತದೆ. ಯಾಕೆ? ಹೈಯೆಸ್ಟ್ ಮಳೆ ಆಗ್ತಾ ಇರ್ತದಲ್ಲ, ಮಳೆಗಾಲದಲ್ಲಿ ಮೃದುವಾಗಿರ್ತದೆ. ಬೇಸಿಗೆಗಾಲದಲ್ಲಿ ಇದು ಲ್ಯಾಟರೈಟ್ ಶಿಲೆ ಆಗುತ್ತದೆ.
ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಗಾಲದಲ್ಲಿ ಶಿಲೆ ಆಗುವಂತ ಮಣ್ಣು ಅಂದ್ರೆ ಇದೆ. ಇದು ಕೂಡ ಎಕ್ಸಾಮ್ ನಲ್ಲಿ ಕ್ವಶನ್ ಆಗಿದೆ. ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಗಾಲದಲ್ಲಿ ಶಿಲೆ ಆಗುವಂತ ಮಣ್ಣು ಲ್ಯಾಟರೈಟ್ ಸಾಯಿಲ್. ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಗಾಲದಲ್ಲಿ ಬಿರುಕು ಬಿಡುವಂತ ಮಣ್ಣು ಕಪ್ಪು ಮಣ್ಣು. ಅತಿ ಹೆಚ್ಚು ಉಷ್ಣಾಂಶ ಅತಿ ಕಡಿಮೆ ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಕಂಡುಬರುವಂತ ಮಣ್ಣು ಕಪ್ಪು ಮಣ್ಣು. ಅತಿ ಹೆಚ್ಚು ಉಷ್ಣಾಂಶ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಕಂಡುಬರುವಂತ ಮಣ್ಣು ಜಂಬಿಟ್ಟಿಗೆ ಮಣ್ಣು ಅಂತ ಕರೆಯಲಾಗುತ್ತೆ. ಈ ಮಣ್ಣು ಯಾವ್ದಕ್ಕೆ ಜಾಸ್ತಿ ಯೂಸ್ ಆಗುತ್ತೆ ಅಂತ ಕೇಳಿದ್ರೆ ಹಂಚುಗಳ ತಯಾರಿಕೆಗೆ. ಹಂಚು, ಮನೆಗಳಲ್ಲಿ ಹಂಚುಗಳನ್ನ ಯೂಸ್ ಮಾಡ್ತಾರೆ ಗೊತ್ತಾ, ಹಂಚುಗಳ ತಯಾರಿಕೆಗೆ ಇದು ಯೂಸ್ ಆಗುತ್ತೆ. ಅದು ಬಿಟ್ರೆ ಇಟ್ಟಿಗೆಗಳ ತಯಾರಿಕೆಗೆ ಇದನ್ನ ಬಳಕೆಯನ್ನ ಮಾಡಲಾಗ್ತದೆ. ಹಂಚುಗಳು ಮತ್ತು ಇಟ್ಟಿಗೆಗಳ ತಯಾರಿಕೆಯಲ್ಲಿ ಜಾಸ್ತಿ ಬಳಕೆ ಆಗುವಂತ ಮಣ್ಣು ಅಂತೇಳಿ ಈ ಮಣ್ಣನ್ನ ಕರೆಯಲಾಗುತ್ತೆ. ಯಾವ ಮಣ್ಣನ್ನ? ಜಂಬಿಟ್ಟಿಗೆ ಮಣ್ಣನ್ನ ಕರೆಯಲಾಗುತ್ತೆ. ಓಕೆ, ಈ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಅತಿ ಹೆಚ್ಚು ಪ್ಲಾಂಟೇಶನ್ ಬೆಳೆಗಳನ್ನ ಇಲ್ಲಿ ಬೆಳೆಯಲಾಗುತ್ತದೆ. ಜಂಬಿಟ್ಟಿಗೆ ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ನಮ್ಮಲ್ಲಿ ಪ್ಲಾಂಟೇಶನ್ ಬೆಳೆಗಳಿಗೆ ಇದು ಹೆಚ್ಚು ಸೂಕ್ತವಾಗಿರುವಂತ ಮಣ್ಣು ಅಂತೇಳಿ ಕರೀತಾರೆ. ಎಕ್ಸಾಂಪಲ್ ನ ಕೊಡ್ಬೇಕಂದ್ರೆ ಕಾಫಿ, ಟೀ, ಆರೆಂಜ್, ಕಾಫಿ, ಟೀ, ಆರೆಂಜ್, ಕಿತ್ತಳೆ, ಏಲಕ್ಕಿ, ಕಾಳುಮೆಣಸು, ರಬ್ಬರ್, ಲವಂಗ, ಗೋಡಂಬಿ, ಅಡಿಕೆ, ತೆಂಗು, ಈ ಬೆಳೆಗಳನ್ನ ಇದರಲ್ಲಿ ಜಾಸ್ತಿ ಬೆಳೆಯಲಾಗುತ್ತದೆ. ಜಾಸ್ತಿ ಈ ಮಣ್ಣಲ್ಲಿ ನಿಮ್ಗೆ ಬೆಳೆಯೋದಕ್ಕೆ ಸಿಗುತ್ತೆ. ಓಕೆ, ಹಂಚು ಇಟ್ಟಿಗೆಗಳ ತಯಾರಿಕೆಯಲ್ಲಿ ಇದನ್ನ ಜಾಸ್ತಿ ಬೆಳೆಯಲಾಗುತ್ತೆ. ಈ ಮಣ್ಣಿನಲ್ಲಿ ಸಾವಯವ ಪ್ರಮಾಣ ಮತ್ತು ಜೇಡಿಯ ಪ್ರಮಾಣ ಜಾಸ್ತಿ ಇರ್ತದೆ. ಸಾವಯವ ಮತ್ತು ಜೇಡಿಯ ಪ್ರಮಾಣ ಈ ಮಣ್ಣಿನಲ್ಲಿ ಜಾಸ್ತಿ ಇದ್ರೆ ಆದ್ರೆ ಮೆಗ್ನೀಷಿಯಂ ಕಂಟೆಂಟ್ ಇದರಲ್ಲಿ ಅತ್ಯಂತ ಕಡಿಮೆ ಇರ್ತದೆ. ಅಲ್ಯೂಮಿನಿಯಂ ಮತ್ತೆ ಮೆಗ್ನೀಷಿಯಂ ಪ್ರಮಾಣ ಈ ಮಣ್ಣಿನಲ್ಲಿ ಕಡಿಮೆ ಕಂಡು ಬರುತ್ತದೆ. ನೆಕ್ಸ್ಟ್, ಕರಾವಳಿ ಮೆಕ್ಕಲು ಮಣ್ಣು, ಕೋಸ್ಟಲ್ ಭಾಗಗಳಲ್ಲಿ ಕಂಡುಬರುವಂತ ಮೆಕ್ಕಲು ಮಣ್ಣು. ಕರಾವಳಿ ಮೆಕ್ಕಲು ಮಣ್ಣು ಹೆಸರು ಹೇಳ್ತಾ ಇದೆ, ಇದು ಕರಾವಳಿ ಜಿಲ್ಲೆಗಳಲ್ಲಿ ಕಂಡುಬರುವಂತ ಮಣ್ಣು ಅಂತ. ಕರಾವಳಿ ಜಿಲ್ಲೆಗಳಲ್ಲಿ ಕಂಡುಬರುವಂತ ಮಣ್ಣು. ಕಾರಣ ಏನು ಅಂತ ಕೇಳಿದ್ರೆ ಇದು ಕರಾವಳಿ ಜಿಲ್ಲೆಗಳಲ್ಲಿ ಕಂಡುಬರೋದಕ್ಕೆ ಪಶ್ಚಿಮ ಘಟ್ಟಗಳು. ಯಾಕಂದ್ರೆ ಕರ್ನಾಟಕದ ಕರಾವಳಿ ಪಶ್ಚಿಮ ತೀರಗಳೊಂದಿಗೆ ಚಾಚ್ಕೊಂಡಿರುವಂತದ್ದು, ಪಶ್ಚಿಮ ಘಟ್ಟಗಳಿಂದ ಚಾಚ್ಕೊಂಡಿದೆ. ಈ ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವಂತ ನದಿಗಳು, ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಕಾಳಿ, ಶರಾವತಿ, ನೇತ್ರಾವತಿ, ಅಘನಾಶಿನಿ, ಈ ನದಿಗಳು ಏನ್ ಹರಿತವೆ ಇದು ಅತ್ಯಂತ ವೇಗವಾಗಿ ಹರಿಯುವಂತ ನದಿಗಳು. ಈ ನದಿಗಳು ಹೊತ್ತು ತಂದಂತಹ ಜರಿ ತೊರೆಗಳು ಹೊತ್ತು ತಂದಂತಹ ಭಾರವಾದಂತಹ ಮಣ್ಣುಗಳಿಂದ ಅಥವಾ ಭಾರವಾದಂತಹ ವಸ್ತುಗಳಿಂದ ಅಥವಾ ಕಠಿಣವಾದಂತ ವಸ್ತುಗಳಿಂದ ಸಂಚಯನಗೊಂಡು ನಿರ್ಮಾಣವಾಗಿರುವಂತ ಮಣ್ಣು ಯಾವುದು ಅಂತ ಕೇಳಿದ್ರೆ ಮೆಕ್ಕಲು ಮಣ್ಣು ಅಂತ ಕರೆಯಲಾಗುತ್ತೆ. ಈ ಮೆಕ್ಕಲು ಮಣ್ಣನ್ನ ನಮ್ಮಲ್ಲಿ ಕರಾವಳಿ ತೀರದ ಪ್ರದೇಶಗಳಲ್ಲಿ ಅಥವಾ ಕರಾವಳಿ ಜಿಲ್ಲೆಗಳಲ್ಲಿ ನಮ್ಮಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ, ಕರಾವಳಿ ಜಿಲ್ಲೆಗಳಲ್ಲಿ, ಕೋಸ್ಟಲ್ ಇರುವಂತ ಏರಿಯಾಸ್ಗಳಲ್ಲಿ ಮಾತ್ರ ನಮ್ಮಲ್ಲಿ. ಆದ್ರೆ ಕರಾವಳಿ ಜಿಲ್ಲೆಗಳು ಅಂತ ಬಂದ್ರೆ ನಮ್ಮಲ್ಲಿ ಅಲ್ಲಿ ಮೆಕ್ಕಲು ಮಣ್ಣು ಕೂಡ ಕಂಡು ಬರ್ತದೆ, ಕರಾವಳಿ ಮಣ್ಣು ಕೂಡ ಕಂಡು ಬರ್ತದೆ. ಈ ಕರಾವಳಿ ಮಣ್ಣು ಅಂದ್ರೆ ಸಮುದ್ರ ತೀರ ಯಾವ ಭಾಗಗಳಿಗೆ ಚಾಚ್ಕೊಂಡಿರ್ತದೋ ಅಂತ ಪ್ರದೇಶಗಳಲ್ಲಿ ಮಾತ್ರ ನಿಮ್ಗೆ ನೋಡೋದಕ್ಕೆ ಸಿಗುವಂತ ಮಣ್ಣು ಅಂತ ಕರೆಯಲಾಗುತ್ತೆ. ಓಕೆ, ಈ ಮಣ್ಣಿನಲ್ಲಿ ಮರಳು ಜಾಸ್ತಿ ಕಂಡು ಬರ್ತದೆ. ಯಾಕಂದ್ರೆ ಮರಳ ಇರತ್ತಾನೆ ಕರಾವಳಿ ಭಾಗದಲ್ಲಿ, ನಿಮ್ಗೆ ಮರಳಿನ ಪ್ರಮಾಣ ಈ ಮಣ್ಣಿನಲ್ಲಿ ಜಾಸ್ತಿ ಇರ್ತದೆ. ಜೈವಿಕದ ಪ್ರಮಾಣವು ಕೂಡ ಈ ಮಣ್ಣಿನಲ್ಲಿ ಅಧಿಕವಾಗಿರ್ತದೆ. ಜೈವಿಕ ಪ್ರಮಾಣ ಅಂದ್ರೆ ಜಾಸ್ತಿ ಇದರಲ್ಲಿ ಇರ್ತದೆ. ಯಾಕಂದ್ರೆ ಬೆಟ್ಟ ಗುಡ್ಡಗಳು ಜರಿ ತೊರೆಗಳಿಂದ ಹೊತ್ಕೊಂತ ಇರುವಂತ ಗಟ್ಟಿವಾದಂತ ವಸ್ತುಗಳು, ಭಾರವಾಗಿರುವಂತ ವಸ್ತುಗಳು, ಇದರಲ್ಲಿ ಜೈವಿಕಾಂಶಗಳು ಜಾಸ್ತಿ ಇರ್ತದೆ, ಖನಿಜಾಂಶಗಳು ಜಾಸ್ತಿ ಇರ್ತದೆ. ಆ ಮಣ್ಣು ತಗೊಂಡೋಗಿ ಸಮುದ್ರಕ್ಕೆ ಹಾಕುತ್ತೆ. ಸಮುದ್ರಗಳ ಅಲೆಗಳಿಂದ ಸಮುದ್ರಗಳ ಒಳಭಾಗದಲ್ಲಿ ಇರುವಂತ ಮಣ್ಣುಗಳು ಕೂಡ ಏನಾಗುತ್ತೆ, ಹೊರಗಡೆ ಬರುತ್ತೆ. ಹಾಗಾಗಿ ಈ ಮಣ್ಣಿನಲ್ಲಿ ಮರಳು ಮತ್ತೆ ಜೈವಿಕಾಂಶ ಪ್ರಮಾಣ ಈ ಮಣ್ಣಿನಲ್ಲಿ ಜಾಸ್ತಿ ಇರೋದ್ರಿಂದ ಹಾಗಾಗಿ ಈ ಕರಾವಳಿ ಜಿಲ್ಲೆಗಳಲ್ಲಿ ಬಂದ್ರೆ ಇದರಲ್ಲಿ ಭತ್ತವನ್ನ ಜಾಸ್ತಿ ಬೆಳೀತಾರೆ. ಭತ್ತವನ್ನ ಈ ಮಣ್ಣಿನಲ್ಲಿ ಜಾಸ್ತಿ ಬೆಳೆಯಲಾಗುತ್ತೆ. ಒಂದು. ಎರಡನೇದಾಗಿ ಬಂದ್ರೆ ಇದರಲ್ಲಿ ತೆಂಗನ್ನ ಜಾಸ್ತಿ ಬೆಳೀತಾರೆ, ಗೋಡಂಬಿಯನ್ನ ಜಾಸ್ತಿ ಬೆಳೆಯಲಾಗುತ್ತೆ. ತೆಂಗು, ಗೋಡಂಬಿ, ಅಡಿಕೆ, ಭತ್ತ ಈ ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಇದು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಇದು ಕಂಡುಬರ್ತದೆ. ಯಾವ್ದು ಕರಾವಳಿ ಜಿಲ್ಲೆಗಳಂದ್ರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳನ್ನ ಕರಾವಳಿ ಜಿಲ್ಲೆಗಳು ಅಂತ ಕರೀತಾರೆ. ಈ ಕರಾವಳಿ ಜಿಲ್ಲೆಗಳಲ್ಲಿ ಕಂಡುಬರುವಂತ ಮಣ್ಣು ಅಂತೇಳಿ ಮಣ್ಣನ್ನ ಕರೆಯಲಾಗುತ್ತೆ.